ಡಿಯರ್ ಸ್ಟೂಡೆಂಟ್ಸ್, ಫಸ್ಟ್ ಕ್ಲಾಸಲ್ಲಿ ನಾನು ಪಿ ಬ್ಲಾಕ್ ಎಲಿಮೆಂಟ್ಸ್ ಬಗ್ಗೆ ಯಾವ ರೀತಿ ಓದೋದು, ಯಾವ್ಯಾವ ಗ್ರೂಪ್ಸ್ ಇದ್ದಾವೆ, ಇದರ ಬಗ್ಗೆ ಎಲ್ಲ ನಾನು ಇನ್ಫಾರ್ಮೇಷನ್ನ ಕೊಟ್ಟಿದ್ದೆ ನಿಮಗೆ. ಈಗ ಪಿ ಬ್ಲಾಕ್ ಎಲಿಮೆಂಟ್ಸಿನ ಸೆಕೆಂಡ್ ಕ್ಲಾಸ್ನ ನಾವು ನೋಡ್ತಾ ಇದ್ದೀವಿ. ಫಸ್ಟ್ ಕ್ಲಾಸಲ್ಲಿ ನಾನು ಆಲ್ರೆಡಿ ಹೇಳಿರೋ ರೀತಿ 15th ಗ್ರೂಪ್ ಎಲಿಮೆಂಟ್ಸ್ನ ನಾನು ಸ್ಟಾರ್ಟ್ ಮಾಡಿದ್ದೀನಿ. 15th ಗ್ರೂಪ್ ಎಲಿಮೆಂಟ್ಸಿನ ಜನರಲ್ ಇಂಟ್ರೊಡಕ್ಷನ್ ಆಗಿರ್ತಕ್ಕಂಥ ಯಾವ್ಯಾವ ಎಲಿಮೆಂಟ್ಸ್ ಇದ್ದಾವೆ, ಅದರ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ಸ್ ಏನು, ಅದರ ಅಟೋಮಿಕ್ ನಂಬರ್ಸ್ ಏನು, ಅದರಲ್ಲಿ ಬರ್ತಕ್ಕಂಥ ಪೀರಿಯಾಡಿಕ್ ಪ್ರಾಪರ್ಟೀಸ್, ಅಯೋನೈಸೇಷನ್ ಎನರ್ಜಿ, ಅಟೋಮಿಕ್ ಸೈಜ್, ಮೆಟಾಲಿಕ್ ಕ್ಯಾರೆಕ್ಟರ್, ಅದೆಲ್ಲ ಬಗ್ಗೆ ಡಿಸ್ಕಸ್ ಮಾಡಿದ್ದೀನಿ. ಅದೇ ರೀತಿ ಕೆಲವೊಂದು ಕೆಮಿಕಲ್ ಪ್ರಾಪರ್ಟೀಸ್ ಆಗಿರ್ತಕ್ಕಂಥ 15th ಗ್ರೂಪ್ ಎಲಿಮೆಂಟ್ಸು ಹೈಡ್ರೋಜನ್ ಜೊತೆಗೆ ರಿಯಾಕ್ಟ್ ಆದಾಗ ಏನು ಬರುತ್ತೆ, ಆಕ್ಸಿಜನ್ ಜೊತೆಗೆ ರಿಯಾಕ್ಟ್ ಆದರೆ ಏನು ಬರುತ್ತೆ, ಮೆಟಲ್ಸ್ ಜೊತೆಗೆ ರಿಯಾಕ್ಟ್ ಆದರೆ ಏನು ಬರುತ್ತೆ, ಹ್ಯಾಲೋಜನ್ಸ್ ಜೊತೆಗೆ ರಿಯಾಕ್ಟ್ ಆದರೆ ಏನು ಬರುತ್ತೆ. ಈ ರೀತಿಯಾಗಿರ್ತಕ್ಕಂಥ ಕೆಲವೊಂದು ಜನರಲ್ ಕೆಮಿಕಲ್ ಪ್ರಾಪರ್ಟೀಸ್ ಕೂಡ ನಾವು ಆಲ್ರೆಡಿ ಮೊದಲನೇ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಈಗ ಈ 15th ಗ್ರೂಪ್ ಎಲಿಮೆಂಟಿನ ಸೆಕೆಂಡ್ ಪಾರ್ಟ್ನ ನಾವು ನೋಡೋದಾದರೆ, ಮೈನ್ ಎಲಿಮೆಂಟ್ಸಿನ ಇಂಪಾರ್ಟೆಂಟ್ ಕಾಂಪೌಂಡ್ಸ್, ಅದರ ಪ್ರಿಪರೇಷನ್ಸ್ ಮತ್ತು ಪ್ರಾಪರ್ಟೀಸ್ನ ನಾವು ಓದಬೇಕಾಗುತ್ತೆ. 15th ಗ್ರೂಪ್ ಎಲಿಮೆಂಟ್ಸಲ್ಲಿ ಬರ್ತಕ್ಕಂಥ ಎಲಿಮೆಂಟ್ಸ್ ಯಾವ್ಯಾವು? ನೈಟ್ರೋಜನ್, ಫಾಸ್ಫರಸ್, ಆರ್ಸೆನಿಕ್, ಆ್ಯಂಟಿಮೋನಿ, ಬಿಸ್ಮತ್. ಈ 5 ಎಲಿಮೆಂಟ್ಸಲ್ಲಿ ನಮಗೆ ಇರ್ತಕ್ಕಂಥ ಸಿಲೆಬಸ್ನಲ್ಲಿ 2 ಇಂಪಾರ್ಟೆಂಟ್ ಎಲಿಮೆಂಟ್ಸಿನ ಕಾಂಪೌಂಡ್ಸನ್ನ ನಾವು ಸ್ಟಡಿ ಮಾಡಬೇಕಾಗುತ್ತೆ. ಅದರಲ್ಲಿ ನೈಟ್ರೋಜನ್ ಒಂದು, ಫಾಸ್ಫರಸ್ ಒಂದು. ಫಸ್ಟ್ ನಾವು ನೈಟ್ರೋಜನ್ನ ತಗೊಳ್ಳೋದಾದರೆ, ಒನ್ ಆಫ್ ದ ಇಂಪಾರ್ಟೆಂಟ್ ಕಾಂಪೌಂಡ್ ಆಫ್ ನೈಟ್ರೋಜನ್ ಈಸ್ ಡೈನೈಟ್ರೋಜನ್. Apart from this, dinitrogen can also produce so many variety of compounds. Ammonia ಆಗಿರ್ಬೋದು, ನೈಟ್ರಿಕ್ ಆ್ಯಸಿಡ್ ಆಗ್ಬೋದು, ಆಕ್ಸೈಡ್ಸ್ ಆಫ್ ನೈಟ್ರೋಜನ್ ಆಗಿರ್ಬೋದು. Various important compounds of nitrogen are there. Among them, first one is dinitrogen. The formula of dinitrogen is N2. In the occurrence of nitrogen itself, in the last class, I told you that the overall, if you take atmospheric air, ಅದರಲ್ಲಿ 78% by volume contains dinitrogen gas. 78% by volume of atmospheric air contains dinitrogen gas. ಈಗ ಈ ಡೈನೈಟ್ರೋಜನ್ ಗ್ಯಾಸಿನ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ, ಮೊದಲನೇದಾಗಿ ಪ್ರಿಪ್ರೇಷನ್. ಈ ಅಟ್ಮಾಸ್ಫಿಯರಿಕ್ ಏರು 78% ಬೈ ವಾಲ್ಯೂಮ್ ಇದೆ, ಡೈನೈಟ್ರೋಜನ್ ಇದೆ ಅದರಲ್ಲಿ ಅನ್ನೋದಾದರೆ, ಅದರಿಂದನೇ ನೀವು ಡೈನೈಟ್ರೋಜನ್ನ ಎಕ್ಸ್ಟ್ರಾಕ್ಟ್ ಮಾಡ್ಬೋದು. ಯಾವ ರೀತಿ ಎಕ್ಸ್ಟ್ರಾಕ್ಟ್ ಮಾಡ್ಬೋದು? ಫಸ್ಟ್ ನೀವು ಏರ್ನ ತಗೊಂಡು ಅದನ್ನು ಲಿಕ್ವಿಫಿಕೇಷನ್ ಮಾಡಬೇಕಾಗುತ್ತೆ. ಆಗ ಏರ್ನಲ್ಲಿ ಇರ್ತಕ್ಕಂಥ ಗ್ಯಾಸಸ್ ಲೈಕ್ ಆಕ್ಸಿಜನ್, ನೈಟ್ರೋಜನ್ ಎಲ್ಲ ಲಿಕ್ವಿಫಿಕೇಷನ್ ಆಗಿ ಲಿಕ್ವಿಡ್ ಫಾರ್ಮಿಗೆ ಬರುತ್ತೆ. ಈ ಲಿಕ್ವಿಡ್ಸ್ನ ಸಪರೇಷನ್ ಮಾಡೋಕ್ಕೆ ನಾವು ಬಳಸ್ತಕ್ಕಂಥ ಇಂಪಾರ್ಟೆಂಟ್ ಟೆಕ್ನಿಕ್ ಯಾವುದಮ್ಮ? ಡಿಸ್ಟಿಲೇಷನ್. ಅದರಲ್ಲಿ ಎಂಥ ಡಿಸ್ಟಿಲೇಷನ್ ಮಾಡಬೇಕು? ಫ್ರ್ಯಾಕ್ಷನಲ್ ಡಿಸ್ಟಿಲೇಷನ್ ಮಾಡಬೇಕಾಗುತ್ತೆ. ಇಲ್ಲಿ ಹೇಳ್ತಾನೆ ಪಾಯಿಂಟು, ಡೈನೈಟ್ರೋಜನ್ ಈಸ್ ಕಮರ್ಷಿಯಲಿ, ದಟ್ ಮೀನ್ಸ್ economically in the large scale. It is prepared by liquefaction and followed by fractional distillation of air. ಏರ್ನ ತಗೊಂಡು ಲಿಕ್ವೇಷನ್ ಮಾಡಬೇಕು, ಫಾಲೋಡ್ ಬೈ ಫ್ರ್ಯಾಕ್ಷನಲ್ ಡಿಸ್ಟಿಲೇಷನ್ ಮಾಡಬೇಕು. ಆಗ ನಿಮಗೆ ತುಂಬ ಕಡಿಮೆ ಬಾಯ್ಲಿಂಗ್ ಪಾಯಿಂಟ್ ಇರ್ತಕ್ಕಂತಹ ಡೈನೈಟ್ರೋಜನ್ ಗ್ಯಾಸ್ 77.2 ಕೆಲ್ವಿನ್ ಈಸ್ ದ ಬಾಯ್ಲಿಂಗ್ ಪಾಯಿಂಟ್ ಆಫ್ ಡೈನೈಟ್ರೋಜನ್ ಗ್ಯಾಸ್. ಹೆನ್ಸ್ ಇಟ್ ಕಮ್ಸ್ ಔಟ್ ಫಸ್ಟ್. ಲಿಕ್ವಿಡ್ ಡೈನೈಟ್ರೋಜನ್ ವೇಪರ್ ಸ್ಟೇಟಿಗೆ ಫಸ್ಟ್ ಬರುತ್ತೆ. ಆ ಗ್ಯಾಸಸ್ನ ನೀವು ಕಲೆಕ್ಟ್ ಮಾಡಿಕೊಂಡ್ರೆ ಡೈನೈಟ್ರೋಜನ್ ಗ್ಯಾಸಸ್ ಸಿಗುತ್ತೆ. ರಿಮೈನಿಂಗ್ ಆಕ್ಸಿಜನ್ ಮತ್ತು ರೆಸ್ಟ್ ಆಫ್ ದ ಗ್ಯಾಸಸ್ ಏನಿದೆ ಅದು ಅಲ್ಲೇ ಉಳ್ಕೊಳ್ಳುತ್ತೆ. ವಿ ಕ್ಯಾನ್ ಸಪರೇಟ್ ಡೈನೈಟ್ರೋಜನ್ ಫ್ರಮ್ ಆಕ್ಸಿಜನ್ ಇನ್ ದ ಏರ್ going by liquefaction followed by the fractional distillation. I repeat, dinitrogen is commercially prepared by the liquefaction, conversion of gas into liquid, followed by the fractional distillation. Fractional distillation is a technique used to separate the mixture of liquids using boiling point. Low boiling component will be first vaporized and we can collect it. After that, high boiling liquid will be coming out. This method is used to prepare dinitrogen gas commercially. The main source we are going to take here is air, atmospheric air. Why we are taking atmospheric air? Because it is easily available and it contains 78% by volume of dinitrogen gas. Hence, atmospheric air is one of the best source for dinitrogen gas.
we can easily extract from the air by liquefaction followed by the fractional distillation. So the second method here, in the laboratory we are going to prepare this dinitrogen gas using ammonical salts. So one of the best example for ammonical salt is ammonium chloride. Formula is NH4Cl. So this ammonium chloride, upon treating with sodium nitrite, not 8, not NaNO3, I'm telling you NaNO2, sodium nitrite, NaNO2. So you just see here in the ammonical salts, we take an ammonium chloride, it contains 4 hydrogens, and those 4 hydrogens combines with the 2 oxygens of the NO2 group forming 2H2O, and sodium combines with the Cl forming NaCl. So 2 nitrogen atoms combines together giving dinitrogen gas. So NH4Cl reacts with NaNO2, it gives N2 plus 2H2O plus NaCl. So one of the laboratory method to prepare dinitrogen gas. Second method is, in the laboratory preparation, second method is by thermal decomposition. So thermal decomposition means dividing of a compound in presence of heat. So if you take ammonium dichromate or azides, the formula of azide is N3 minus. Sodium azide means NaN3, barium azide means BaN3 taken twice. So these azides are ammonium dichromate upon thermal decomposition. So that means we are going to divide these compounds in presence of heat. So it also gives the dinitrogen gas. You just see NH4 taken twice, Cr2O7, ammonium dichromate. So this upon thermal decomposition. So 4 twos are 8 hydrogens with 4 oxygens, that is 4H2O is eliminated, plus dinitrogen gas will be eliminated, Cr2O3 will be remaining. Similarly, barium azide splits into Ba plus N3 minus 2, N3 minus. So that also recombines upon thermal decomposition, also gives a barium plus 3N2. Sodium azide also thermal decomposition gives sodium and dinitrogen gas. So dinitrogen gas preparations ಮಾಡೋದ್ರಲ್ಲಿ ಇಷ್ಟು ಮೆಥಡ್ಸ್ ಇದೆ. ಮೊದಲನೇದಾಗಿ ಕಮರ್ಷಿಯಲಿ ನಾವು ಅಟ್ಮಾಸ್ಫಿಯರಿಕ್ ಏರಿಂದ ಪ್ರಿಪೇರ್ ಮಾಡ್ಕೊಳ್ಳುವಂಥದ್ದು ಲಿಕ್ವೇಷನ್ ಫಾಲೋಡ್ ಬೈ ಫ್ರಾಕ್ಷನಲ್ ಡಿಸ್ಟಿಲೇಷನ್ ಇಂದ. ಎರಡನೇದು ಅಮೋನಿಕಲ್ ಸಾಲ್ಟ್ಸ್ನ ಸೋಡಿಯಂ ನೈಟ್ರೈಟ್ ಜೊತೆಗೆ ರಿಯಾಕ್ಟ್ ಮಾಡುವಂಥದ್ದು. ಮೂರನೇದು ಅಮೋನಿಯಂ ಡೈಕ್ರೋಮೈಟ್ ಮತ್ತು ಬೇರಿಯಂ ಅಜೈಡ್ ಅಥವಾ ಸೋಡಿಯಂ ಯಾವುದಾದ್ರೂ ಅಜೈಡ್ಸ್ ಆಗಿರ್ಬೋದು, ಅವನ್ನ ಥರ್ಮಲ್ ಡಿಕಾಂಪೋಸಿಷನ್ ಮಾಡೋದ್ರಿಂದನೂ ನೀವು ಡೈನೈಟ್ರೋಜನ್ ಗ್ಯಾಸ್ನ ಪ್ರಿಪೇರ್ ಮಾಡ್ಬೋದು. ಸೊ ನೆಕ್ಸ್ಟ್ ನೋಡೋಣ ಡೈನೈಟ್ರೋಜನ್ ಆದಮೇಲೆ. ಸೊ ನೆಕ್ಸ್ಟ್ ಪ್ರಿಪರೇಷನ್ ಆಫ್ ಡೈನೈಟ್ರೋಜನ್ ಆದಮೇಲೆ ಪ್ರಾಪರ್ಟೀಸ್ ಆಫ್ ಡೈನೈಟ್ರೋಜನ್. ಸೊ ಡೈನೈಟ್ರೋಜನ್ ನಮಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಅದು ಗ್ಯಾಸ್, ಇಟ್ಸ್ ಎ ಗ್ಯಾಸ್. So have a formula N2. Between two nitrogens we have a triple bond, N triple bond N. The bond order here is 3. So here the first point is dinitrogen is a colorless, odorless, tasteless, non-toxic gas. So of course dinitrogen we can't see in our naked eyes. It's a colorless, it's a odorless, it doesn't have any odor, it doesn't have any taste, and it is non-poisonous, that is non-toxic. You just imagine if dinitrogen gas is toxic, what happens? So it immediately it is there in the atmospheric air, we can inhale it easily. So and we can that leads to in survey of the human beings. So that's why this dinitrogen is non-toxic. Because of this non-toxic nature of dinitrogen, still we are alive in this world. So next point here is this dinitrogen gas is less soluble in water. Of course, if you compare oxygen and nitrogen, oxygen is more soluble than nitrogen in the water. So next point here is dinitrogen gas is inert at room temperature. Inert, not reactive, less reactive with the at room temperature. At room temperature means around 25 or 30 degrees centigrade. It is inert.
Because of this inert nature, still atmospheric air contains oxygen gas. You just imagine if dinitrogen is more reactive at room temperature, what happens? It immediately combines with the oxygen present in the air, forming oxides. So this is the one of the important property of dinitrogen, that is it is inert at room temperature. Actually, why this dinitrogen is inert at room temperature? Because high bond enthalpy, high bond energy of N triple bond N. In dinitrogen, we have two nitrogen atoms. Both are combined through a triple bond, one sigma and two pi bonds. Because of these three bonds present between two nitrogen, so energy required to break these three bonds are more. We already know in the first PUC chemical bonding chapter itself. Bond order is directly proportional to bond energy. Bond order means number of bonds present between two combining atoms, whereas bond energy means energy required to break the bond. Because of presence of triple bond between two nitrogens, it requires highest energy to divide it. Hence it is inert at room temperature. But as the temperature increases, so dinitrogen become more reactive, because once the temperature increases, sufficient amount of energy is supplied, and that energy is utilized to break the triple bond present between two nitrogen and become more reactive. So that's why I will tell you one point here. Dinitrogen is less reactive at room temperature, but as the temperature increases, it can react with some of the metals and non-metals. When it reacts with metals, it forms metal nitrides. When it reacts with non-metal, it forms respective compounds. And these metal nitrides, remember, when any metal reacts with oxygen gives metal oxides. When any metal reacts with halogen gives metal halides. Similarly, any metal reacts with nitrogen gives metal nitrides, N-3. So this leads to formation of a metal nitrides, and these metal nitrides are ionic. Why these are ionic? Because nitrogen is a metal between metal and a non-metal. This nitrogen is non-metal in nature, and that non-metal combines with a metal, forming a ionic compound. So metal nitrides are ionic in nature. Remember, I repeat here, this dinitrogen is inert at room temperature. Why? Because of high bond dissociation energy. In the examination, sometimes they will ask the reason. One mark question: why dinitrogen is inert at room temperature? Due to very high bond dissociation energy or bond enthalpy. So dinitrogen is inert at room temperature. But as the temperature increases, the reactivity of that dinitrogen also increases. It can react with some of the metal and non-metal with at a high temperature. ಸೊ ನೋಡೋಣ ಯಾವ್ಯಾವ ರೀತಿ ಮೆಟಲ್ಸ್ ಮತ್ತು ನಾನ್ ಮೆಟಲ್ಸ್ ಜೊತೆಗೆ ರಿಯಾಕ್ಟ್ ಆಗುತ್ತೆ ಡೈನೈಟ್ರೋಜನ್ ಅಂತ ನೋಡೋದಾದರೆ. ಸೊ ಫಸ್ಟ್ ಒನ್ ಇಯರ್ ಈಸ್ ರಿಯಾಕ್ಷನ್ ವಿತ್ ಮೆಟಲ್. I told you already, it form respective metal nitrides, and these metal nitrides are ionic in nature. So if you take a S block element, generally they are metals in nature. First group element sodium, lithium, sodium, potassium, rubidium, cesium, francium. Among them I taken lithium here. When this lithium reacts with dinitrogen, it gives lithium nitride. Nitride formula is N-3. Lithium is Li+1. ಸಿಸ್ ಕ್ರಾಸ್ ಮಾಡಿದ್ರೆ ನಿಮಗೆ Li3N ಬರುತ್ತೆ. ಅದೇ ರೀತಿ ಮೆಗ್ನೀಷಿಯಮ್ ಜೊತೆಗೆ ರಿಯಾಕ್ಟ್ ಮಾಡಿದಾಗ ಮೆಗ್ನೀಷಿಯಮ್ ನೈಟ್ರೈಡ್ ಬರುತ್ತೆ. ಮೆಗ್ನೀಷಿಯಮ್ ಅಯಾನಿಕ್ ಫಾರ್ಮುಲಾ ಬಂದು Mg+2. ನೈಟ್ರೈಡ್ ಫಾರ್ಮುಲಾ ಬಂದು N-3. ಸಿಸ್ ಕ್ರಾಸ್ ಮಾಡಿದ್ರೆ Mg3N2 ಬರುತ್ತೆ. So any metal reacts with dinitrogen at high temperature, it gives respective metal nitrides, and these metal nitrides are ionic in nature. Similarly, reaction with non-metal. One of the important reaction here is Haber's process. So when a dinitrogen gas combines with a hydrogen non-metal H2 gas, it forms an important compound called ammonia. And this ammonia has a wide range of applications to produce other compounds, starting material to prepare other compounds. So ammonia can be prepared by using Haber's process. In Haber's process, dinitrogen gas combines with hydrogen, forming ammonia. This is a reversible reaction where delta H for forward reaction is -46 kJ per mole.
Remember, so this is one of the reaction between nitrogen, dinitrogen and non-metal hydrogen. When these two combines together, that is nitrogen and hydrogen combines together forming ammonia. Similarly, dinitrogen also reacts with oxygen forming respective oxides. Here I take a nitric oxide. So when dinitrogen combines with oxygen at high temperature, it gives a nitric oxide, NO. So these are the chemical properties of dinitrogen. So it actually, I told you, it is less reactive, inert at room temperature, but only few properties are there, and these are at high temperature reaction with metals and non-metals. So I repeat, dinitrogen is very important. I discussed the preparation and few properties of dinitrogen. Very easy it is. So next I will go to the second compound of nitrogen. I discussed first compound of nitrogen called dinitrogen. Now I am moving towards the second compound of dinitrogen called ammonia, NH3. So ammonia is one of the important nitrogen containing compound. Formula of ammonia is NH3. So if you see the preparation, first I will discuss the laboratory method of preparation of ammonia. So in the laboratory you can prepare ammonia using urea, one of the important organic compound. The first synthesized organic compound synthetically is urea. So when this urea NH2CO NH2 is reacted with water, first it forms a additional compound called ammonium carbonate, NH4 taken twice, CO3. So this ammonium carbonate, whatever obtained by the reaction of urea with water, dissociates to give 2 moles of ammonia. So ammonium NH4 plus gives 1 H plus become NH3. Similarly, 2 ammonium ions are there in the NH4 taken twice CO3 ammonium carbonate. So 2 ammonium ion donates 2H plus 2NH3. So 2H plus combines with 1 oxygen of carbonate forming H2O, and carbon dioxide gas will be liberated out. So using urea you can prepare ammonia. So next method here is by the action of ammonical salts on alkali. So students, already in the first PUC in the laboratory we already discussed this reaction. You just see in the laboratory, that is we did salt analysis. So in the salt analysis, particularly in the basic radical identification, basic radical positive ion, we have a first group here called zero group basic radical. In the zero group basic radical, we are going to heat the salt by adding NaOH. So if it forms a pungent odor, so we can identify that zero group basic radical ammonium NH4 plus is present ಅಂತ ನಾವು ಹೇಳ್ತೀವಿ, ಹೌದಾ? ಸೊ ಇಲ್ಲಿ ಕೂಡ ಸೇಮ್ ರಿಯಾಕ್ಷನ್ನೇ ಮಾಡೋದು. ಅಮೋನಿಕಲ್ ಸಾಲ್ಟ್ಸ್ ಆಗಿರ್ತಕ್ಕಂಥ ಅಮೋನಿಯಂ ಕ್ಲೋರೈಡ್ ಆಗಿರ್ಬೋದು, ಅಮೋನಿಯಂ ಬ್ರೋಮೈಡ್ ಆಗಿರ್ಬೋದು, ಅಮೋನಿಯಂ ಸಲ್ಫೇಟ್ ಆಗಿರ್ಬೋದು, ಅಮೋನಿಯಂ ನೈಟ್ರೇಟ್ ಆಗಿರ್ಬೋದು, ಎನಿ ಅಮೋನಿಕಲ್ ಸಾಲ್ಟ್ reacts with sodium hydroxide. I told you base, this is alkali, it donates OH minus. That OH minus accepts the H plus ion from the ammonium NH4 plus. So NH4 plus donates H plus forming NH3. So H plus combines with OH minus forming water. Na combines with the Cl forming NaCl. I have given one more example also here. So same, instead of taking ammonium chloride, if you take ammonium sulfate reacts with NaOH. So here also same, ammonium donates 2H plus to 2OH minus giving 2H2O. 2NH3 will be eliminated and sodium combines with the sulfate forming sodium sulfate. So ammonia is prepared in laboratory by treating ammonical salts with alkali or bases. Instead of taking sodium hydroxide, you can take calcium hydroxide, you can take potassium hydroxide, whatever the alkali. Any alkali reacts with ammonical salts giving respective ammonia. Due to the liberation of this ammonia gas, we can say it is indicated by pungent or irritating odor.
So these are the laboratory methods to prepare ammonia. So if you go to, I told you ammonia is one of the important industrial compound, hence it is prepared in large scale in industries using a important process, that is Haber's process. I told you in the dinitrogen itself. So when dinitrogen reacts with hydrogen forming ammonia, so it is a Haber's process. So next we will go and move to the industrial method of preparation of ammonia by Haber's process. So dear students, so this is very important question for your PU examination for 3 marks. So many times asked in the annual examination. So explain the preparation of ammonia by Haber's process. Haber's process, one of the industrial method used to prepare ammonia large scale. So Haber's process, it consists of 3 parts: reaction part, conditions part, flow chart. What is this reaction part? This means it includes the reaction, whatever the reaction taking place in this Haber's process, that is what comes under the reaction part. And next is optimum conditions. So why we have to see here optimum condition means, because this you just see here in the reaction part. So preparation of ammonia by Haber's process is a reversible, both forward and backward reaction is there. So in case of reversible reaction, here in industrial method we want more yield, more percentage of product, that is more amount of ammonia is required. To prepare this more amount of ammonia, we have to increase the forward reaction. So forward reaction already given that delta H equal to minus 46.1 kilojoule per mole. Hence it indicates forward reaction is exothermic, heat is liberating. If already it is exothermic, if you want to increase this exothermic reaction, we have to decrease the temperature. ಸೊ ಟೆಂಪರೇಚರ್ನ ತುಂಬ ಕಡಿಮೆ ಮಾಡೋಕ್ಕಾಗಲ್ಲ, ತುಂಬ ಕಡಿಮೆ ಮಾಡಿದ್ರೆ ಈಲ್ಡ್ ಕಡಿಮೆ ಆಗುತ್ತೆ. ಸೊ ತುಂಬ ಜಾಸ್ತಿನೂ ಮಾಡೋಕ್ಕಾಗಲ್ಲ ಇದು ಎಕ್ಸೋಥರ್ಮಿಕ್ ಆಗಿರೋದ್ರಿಂದ. ಸೊ ತುಂಬ ಕಡಿಮೆನೂ ಅಲ್ಲ, ತುಂಬ ಜಾಸ್ತಿನೂ ಅಲ್ಲ, ಆಪ್ಟಿಮಮ್ ಆಗಿ ನಾವು ಮೇಂಟೈನ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ರಿಯಾಕ್ಷನ್ ಪಾರ್ಟಲ್ಲಿ ನೀವು ಹೇಬರ್ಸ್ ಪ್ರೋಸೆಸ್ ನೋಡೋದಾದರೆ ಡೈನೈಟ್ರೋಜನ್ ಗ್ಯಾಸ್ನ ಹೈಡ್ರೋಜನ್ ಗ್ಯಾಸ್ ಜೊತೆಗೆ ಕಂಬೈನ್ ಮಾಡ್ತಿದ್ದಾರೆ ಇನ್ ದ ರೇಷಿಯೋ ಆಫ್ 1:3. 1 ratio of dinitrogen combines with 3 ratio of dihydrogen, giving 2 ratio of ammonia gas. So it's a reversible reaction. If you want to increase the forward reaction according to Le-Chatelier's principle, we have to maintain certain optimum conditions. So what are those optimum conditions here? So remember, I am using a important principle called Le-Chatelier's principle. I discussed already in the first PUC equilibrium chapter itself. So optimum conditions in the Haber's process is temperature is around 700 Kelvin. So it is this 700 Kelvin of temperature is not very low temperature or very high temperature. It is in between optimum. So where yield of ammonia is more. So pressure also 200 atmospheric pressure, and we are going to make use of catalyst also here to increase the percentage of product, that is ammonia. So here the catalyst used is iron oxide and small amount of alumina Al2O3 and K2O, potassium oxide. So this potassium oxide K2O can act as a promoter here. 1 mark question. What is the role of potassium oxide in the Haber's process? What is the role of K2O in the Haber's process? So this K2O can act as a promoter in the Haber's process. Remember, optimum conditions ಅಲ್ಲಿ 3 ಪಾಯಿಂಟ್ ಇದೆ. ಒಂದು ಟೆಂಪರೇಚರ್, ಇನ್ನೊಂದು ಪ್ರೆಷರ್, ಇನ್ನೊಂದು ಕೆಟಲಿಸ್ಟ್. ಸೊ ಈ ಹೇಬರ್ಸ್ ಪ್ರೊಸೆಸ್ಸಲ್ಲಿ ನಾವು ಮೇಂಟೈನ್ ಮಾಡ್ತಿರ್ತಕ್ಕಂಥ ಟೆಂಪರೇಚರು ಅರೌಂಡ್ 700 ಕೆಲ್ವಿನ್ ಆಗಿರುತ್ತೆ. ಸೊ ಪ್ರೆಷರು 200 ಅಟ್ಮಾಸ್ಫಿಯರಿಕ್ ಪ್ರೆಷರ್ ಆಗಿರುತ್ತೆ. ಕೆಟಲಿಸ್ಟ್ ಬಂದು ಐರನ್ ಆಕ್ಸೈಡ್ ಫಾರ್ ಸಮ್ ಅಮೌಂಟ್ ಆಫ್ ಅಲ್ಯೂಮಿನಾ ಅಂಡ್ K2O ಆ್ಯಡ್ ಮಾಡಿದ್ವಿ. Here K2O can act as a promoter. It increases the activity of the catalyst. Catalyst increases the rate of reaction, giving more percentage of product. So Haber's process ಅಲ್ಲಿ 3 ಪಾರ್ಟ್ ಇದೆ ಅಂತ ಹೇಳಿದೆ. ಮೊದಲನೇ ಪಾರ್ಟ್ ಬಂದು ರಿಯಾಕ್ಷನ್ ಪಾರ್ಟ್, ಎರಡನೇ ಪಾರ್ಟ್ ಬಂದು ಆಪ್ಟಿಮಮ್ ಕಂಡೀಷನ್ನು, ಮೂರನೇ ಪಾರ್ಟ್ ಬಂದು ಫ್ಲೋ ಚಾರ್ಟ್.
ಸೊ ರಿಯಾಕ್ಷನ್ ಪಾರ್ಟಲ್ಲಿ ನಾನು ಆಲ್ರೆಡಿ ಡಿಸ್ಕಸ್ ಮಾಡಿರೋ ಹಾಗೆ, ಸೊ ಡೈನೈಟ್ರೋಜನ್ನು ಅಮೋನಿಯಾ ಗ್ಯಾಸ್ ಜೊತೆಗೆ ರಿಯಾಕ್ಟ್ ಆಗುತ್ತೆ, ಡೈನೈಟ್ರೋಜನ್ ಗ್ಯಾಸು ಹೈಡ್ರೋಜನ್ ಗ್ಯಾಸ್ ಜೊತೆಗೆ ರಿಯಾಕ್ಟ್ ಆಗಿ ನಿಮಗೆ ಅಮೋನಿಯಾ ಬರುತ್ತೆ. ಇದು ರಿವರ್ಸಿಬಲ್ ರಿಯಾಕ್ಷನ್ ಆಗಿರೋದ್ರಿಂದ ಲೀ-ಚಾಟ್ಲಿಯಸ್ ಪ್ರಿನ್ಸಿಪಲ್ಸ್ನ ಬಳಸ್ಕೊಂಡು ಫಾರ್ವರ್ಡ್ ರಿಯಾಕ್ಷನ್ನ ಇನ್ಕ್ರೀಸ್ ಮಾಡೋದಕ್ಕೆ ಆಪ್ಟಿಮಮ್ ಟೆಂಪರೇಚರ್ ಪ್ರೆಷರ್ ಕೆಟಲಿಸ್ಟ್ನ ಆ್ಯಡ್ ಮಾಡಿದ್ದೀವಿ. ಸೊ ಆ ಕಂಡೀಷನ್ಸ್ನ ನೋಡೋದಾದರೆ ಟೆಂಪರೇಚರ್ ಅರೌಂಡ್ 700 ಕೆಲ್ವಿನ್ ಮೇಂಟೈನ್ ಮಾಡಿದ್ದೀವಿ, ಪ್ರೆಷರ್ ಅರೌಂಡ್ 200 ಅಟ್ಮಾಸ್ಫಿಯರಿಕ್ ಪ್ರೆಷರ್ನ ಮೇಂಟೈನ್ ಮಾಡಿದ್ದೀವಿ. ಕೆಟಲಿಸ್ಟ್ನ ಐರನ್ ಆಕ್ಸೈಡ್ ಆ್ಯಂಡ್ ಸ್ಮಾಲ್ ಅಮೌಂಟ್ ಆಫ್ ಅಲ್ಯೂಮಿನಾ ಆ್ಯಂಡ್ K2 ಅನ್ನು ತೊಗೊಂಡಿದ್ದೀವಿ. ಸೊ ಈಗ ಈ ಒಂದು ರಿಯಾಕ್ಷನ್ಸ್ನ ಎಲ್ಲಿ ಸ್ಟಾರ್ಟ್ ಮಾಡ್ತೀರಾ, ಎಲ್ಲಿ ರಿಯಾಕ್ಟ್ ಮಾಡ್ತೀರಾ, ಎಲ್ಲಿ ಕೆಟಲಿಸ್ಟ್ ಆ್ಯಡ್ ಮಾಡ್ತೀರಾ, ಎಲ್ಲಿ ಪ್ರಾಡಕ್ಟ್ ಫಾರ್ಮೇಷನ್ ಆಗುತ್ತೆ, ಆ ಪ್ರಾಡಕ್ಟ್ನ ವಾಪಸ್ ತೊಗೊಳ್ಳೋದು ಹೆಂಗೆ, ಸೊ ಈ ಎಲ್ಲದ್ರ ಬಗ್ಗೆ ನಾವು ರೆಪ್ರೆಸೆಂಟ್ ಮಾಡೋದಕ್ಕೆ ಒಂದು ಫ್ಲೋ ಚಾರ್ಟ್ನ ಆಗಬೇಕಾಗುತ್ತೆ. ಸೊ ವೇರ್ ವಿ ಹ್ಯಾವ್ ಟು ಆ್ಯಡ್ ಡೈನೈಟ್ರೋಜನ್, ವೇರ್ ವಿ ಹ್ಯಾವ್ ಟು ಆ್ಯಡ್ ಹೈಡ್ರೋಜನ್, ವೇರ್ ವಿ ಹ್ಯಾವ್ ಟು ಮೇಂಟೈನ್ ಟೆಂಪರೇಚರ್, where we have to maintain the pressure, where catalysts are added, how the product is eliminated from the reaction. ಸೊ ಈ ಎಲ್ಲ ಒಂದು ಕಂಡೀಷನ್ಸ್ ಆದ ಎಲ್ಲ ಒಂದು ಪಾಯಿಂಟ್ಸ್ನ ಡಿಸ್ಪ್ಲೇ ಮಾಡೋಕ್ಕೋಸ್ಕರ ನಾವು ಒಂದು ಫ್ಲೋ ಚಾರ್ಟ್ನ ರೆಡಿ ಮಾಡಬೇಕಾಗುತ್ತೆ ಹೇಬರ್ಸ್ ಪ್ರೊಸೆಸ್ಗೆ. ದ ಫ್ಲೋ ಚಾರ್ಟ್ ಆಫ್ ದ ಹೇಬರ್ಸ್ ಪ್ರೊಸೆಸ್ ವಿಲ್ ಬಿ ಲೈಕ್ ದಿಸ್. ಸೊ ನಾ ಹೇಳಿದ್ದೆ ಆವಾಗಲೇ, ಹೇಬರ್ಸ್ ಪ್ರೊಸೆಸ್ಸು ನಿಮಗೆ 3 ಮಾರ್ಕ್ಸಿಗೆ ಇರುತ್ತೆ. 1 ಮಾರ್ಕ್ಸು ರಿಯಾಕ್ಷನಿಗೆ ಹೋಗುತ್ತೆ, 1 ಮಾರ್ಕು ಕಂಡೀಷನ್ಸ್ ಅಂದರೆ ಆಪ್ಟಿಮಮ್ ಕಂಡೀಷನ್ ಬರೀತಿರಲ್ಲ ಅದಕ್ಕೆ ಹೋಗುತ್ತೆ, ಇನ್ನೊಂದು ಮಾರ್ಕು ಫ್ಲೋ ಚಾರ್ಟಿಗೆ ಹೋಗುತ್ತೆ. ಸೊ ಫ್ಲೋ ಚಾರ್ಟ್ನ ನೀವು ನೋಡೋದಾದರೆ ಹೇಬರ್ಸ್ ಪ್ರೊಸೆಸ್ದು, ಸೊ ನೋಡಿ ಇಲ್ಲಿ 2 ಇನ್ಲೆಟ್ ಕೊಟ್ಟಿದ್ದೀನಿ ಸ್ಟಾರ್ಟಿಂಗಲ್ಲಿ. ಸೊ ಹೈಡ್ರೋಜನ್ 1ರಿಂದ ಡೈನೈಟ್ರೋಜನ್ 1ರಿಂದ ಪಾಸ್ ಮಾಡಿದ್ದೀನಿ ಇನ್ ದ ರೇಷಿಯೋ ಆಫ್ 3:1. ಸೊ 3 ಪಾರ್ಟ್ಸ್ ಆಫ್ ಡೈಹೈಡ್ರೋಜನ್ H2, 1 ಪಾರ್ಟ್ ಆಫ್ ಡೈನೈಟ್ರೋಜನ್ N2ನ 2 ಇನ್ಲೆಟ್ಸಲ್ಲಿ ಪಾಸ್ ಮಾಡಿದ್ದೀನಿ. ಸೊ ಈ ಇನ್ಲೆಟ್ಸಿಂದ ಪಾಸ್ ಆಗಿರ್ತಕ್ಕಂಥ ಗ್ಯಾಸಸ್ಸು ಎಲ್ಲಿಗೆ ಹೋಗ್ತಾ ಇದೆ ನೋಡಿ, ನೆಕ್ಸ್ಟು ಚೇಂಬರ್ಗೆ ಹೋಗ್ತಾ ಇದೆ. ಸೊ ಒನ್ ಮೋರ್ ಚೇಂಬರ್ ಇಸ್ ದೇರ್, ದಟ್ ಈಸ್ compressor. We are going to compress the gases. So once we compress the gases, automatically pressure is increased. Compression means decreasing the volume by putting pressure. ಸೊ ಅಂದರೆ ನಾವು ಈ ಒಂದು ಕಾಂಪ್ರೆಷನ್ ಚೇಂಬರಲ್ಲಿ ನಾವು ಪ್ರೆಷರ್ನ ಅಪ್ಲೈ ಮಾಡ್ತಾ ಇದ್ದೀವಿ. ಸೊ ಪ್ರೆಷರ್ನ ಎಷ್ಟು ಅಪ್ಲೈ ಮಾಡ್ತಾ ಇದ್ದೀರಾ, 200 ಅಟ್ಮಾಸ್ಫಿಯರಿಕ್ ಪ್ರೆಷರ್. ಯಾಕೆ ಇಷ್ಟೇ ಅಪ್ಲೈ ಮಾಡ್ತಾ ಇದ್ದೀರಾ ಅಂದರೆ, ಅಲ್ಲಿ ನಿಮಗೆ ಅಮೋನಿಯಾ ಲಾರ್ಜ್ ಕ್ವಾಂಟಿಟಿನಲ್ಲಿ ಪ್ರಿಪೇರ್ ಮಾಡೋದಕ್ಕೆ ಏನು ಪ್ರೆಷರ್ ಬೇಕಾಗುತ್ತೆ ಅಂತೇಳಿ ಬೇರೆ ಬೇರೆ ಪ್ರೆಷರ್ಸ್ನ ಇಟ್ಟು ನೋಡಿರ್ತಾರೆ ಫಸ್ಟಿಗೆ. ಸೊ ಅದರಲ್ಲಿ 200 ಅಟ್ಮಾಸ್ಫಿಯರಿಕ್ ಪ್ರೆಷರ್ ಇಟ್ಟಾಗ ಹೈಯೆಸ್ಟ್ ಕ್ವಾಂಟಿಟಿ ಈಲ್ಡ್ ಬರೋದ್ರಿಂದ 200 ಅಟ್ಮಾಸ್ಫಿಯರಿಕ್ ಅಷ್ಟು ಪ್ರೆಷರ್ನ ಕಾಂಪ್ರೆಷರ್ನ ಮೂಲಕ ನಾವಿಲ್ಲಿ ಆ್ಯಡ್ ಮಾಡ್ತಾ ಇದ್ದೀವಿ. ಸೊ ಫಸ್ಟ್ 2 ಇನ್ಲೆಟ್ಗಳಲ್ಲಿ ಡೈನೈಟ್ರೋಜನ್ ಮತ್ತು ಹೈಡ್ರೋಜನ್ನ ಪಾಸ್ ಮಾಡಿದಿರಿ. ಅದು ಯಾವ ಚೇಂಬರಿಗೆ ಹೋಗಿದೆ, ಕಾಂಪ್ರೆಷರ್ ಚೇಂಬರಿಗೆ ಹೋಗಿದೆ. ಕಾಂಪ್ರೆಷರ್ ಚೇಂಬರಲ್ಲಿ 200 ಅಟ್ಮಾಸ್ಫಿಯರಿಕ್ ಪ್ರೆಷರ್ನ ಅಪ್ಲೈ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಆ ಕಾಂಪ್ರೆಷರ್ ಚೇಂಬರಿಂದ ಎಲ್ಲಿಗೆ ಹೋಗಿದೆ ಗ್ಯಾಸಸ್ಸು, ಕೆಟಲಿಟಿಕ್ ಚೇಂಬರ್ಗೆ ಹೋಗಿದೆ. ಈ ಕೆಟಲಿಟಿಕ್ ಚೇಂಬರಲ್ಲಿ ನಾವು ಕೆಟಲಿಸ್ಟ್ನ ಆ್ಯಡ್ ಮಾಡಬೇಕಾಗುತ್ತೆ. ಯಾವ್ಯಾವ ಕೆಟಲಿಸ್ಟ್ ಆ್ಯಡ್ ಮಾಡಿದ್ದೀವಿ ಇಲ್ಲಿ, ಐರನ್ ಆಕ್ಸೈಡ್, ಅಲ್ಯೂಮಿನಾ, K2O 3 ಕೆಟಲಿಸ್ಟ್ನ ಕೆಟಲಿಕ್ ಚೇಂಬರ್ನಲ್ಲಿ ಇಟ್ಟಿದ್ದೀವಿ. ಫಸ್ಟ್ ನೀವು ಪಾಸ್ ಮಾಡಿರ್ತಕ್ಕಂಥ ಡೈನೈಟ್ರೋಜನ್ನು ಕಾಂಪ್ರೆಷರಿಗೆ ಬಂದು ಪ್ರೆಷರ್ ಅಪ್ಲೈ ಮಾಡಿಸ್ಕೊಂಡು ಅಲ್ಲಿ ಕಾಂಪ್ರೆಸ್ಡ್ ಆಗಿರ್ತಕ್ಕಂಥ ಗ್ಯಾಸಸ್ಸು ನೆಕ್ಸ್ಟ್ ಕೆಟಲಿಟಿಕ್ ಚೇಂಬರ್ಗೆ ಬಂದಿದೆ. ಇಲ್ಲಿ ಕೆಟಲಿಸ್ಟಿನ ಸಹಾಯದಿಂದ ಆ್ಯಂಡ್ ಟೆಂಪರೇಚರ್ ಅರೌಂಡ್ 700 ಕೆಲ್ವಿನ್ನ ನಾವಿಲ್ಲಿ ಕೆಟಲಿಟಿಕ್ ಚೇಂಬರ್ನಲ್ಲಿ ಮೇಂಟೈನ್ ಮಾಡಿದ ತಕ್ಷಣ ಈ ಕಾಂಪ್ರೆಸ್ಡ್ ಗ್ಯಾಸಸ್ ಟೆಂಪರೇಚರ್ ಅಪ್ಲೈ ಮಾಡಿದ ತಕ್ಷಣ ಇನ್ ಪ್ರೆಸೆನ್ಸ್ ಆಫ್ ಕೆಟಲಿಸ್ಟ್ ಇಲ್ಲಿ ಏನಾಗುತ್ತೆ, ಈ ಕೆಟಲಿಟಿಕ್ ಚೇಂಬರಲ್ಲಿ ಡೈನೈಟ್ರೋಜನ್ನು ಬರುತ್ತೆ, ಹೈಡ್ರೋಜನ್ನು ಬರುತ್ತೆ, ಅಮೋನಿಯಾನು ಬರುತ್ತೆ. ಯಾಕೆ ಇಲ್ಲಿ ರಿಯಾಕ್ಟೆಂಟ್ ಪ್ರಾಡಕ್ಟು 3 ನೈಟ್ರೋಜನ್ ಆಗಿರ್ಬೋದು, ಹೈಡ್ರೋಜನ್ ಆಗಿರ್ಬೋದು, ಅಮೋನಿಯಾ 3 ಮಿಕ್ಸ್ಚರೇ ಹಾಕಿದೆ ಅಂದರೆ ಇದು ರಿವರ್ಸಿಬಲ್ ರಿಯಾಕ್ಷನು. ನಾನು ಆಲ್ರೆಡಿ ನಿಮಗೆ ತೋರಿಸಿದ್ದೀನಿ ರಿಯಾಕ್ಷನು. ಸೊ ರಿವರ್ಸಿಬಲ್ ರಿಯಾಕ್ಷನ್ ಇರೋದ್ರಿಂದ ಪ್ರಾಡಕ್ಟ್ಸು ಇರುತ್ತೆ, ರಿಯಾಕ್ಟೆಂಟ್ಸು ಇರುತ್ತೆ. ಫಾರ್ವರ್ಡ್ ರಿಯಾಕ್ಷನ್ ಬಿಕಮ್ ಈಕ್ವಲ್ ಟು ಬ್ಯಾಕ್ವರ್ಡ್ ರಿಯಾಕ್ಷನ್. ಹೆನ್ಸ್ ಬೋತ್ ಪ್ರಾಡಕ್ಟ್ಸ್ ಆ್ಯಂಡ್ ರಿಯಾಕ್ಟೆಂಟ್ಸ್ ಬೋತ್ ಆರ್ ಅವೈಲಬಲ್ ಇನ್ ದ ಮಿಕ್ಸ್ಚರ್. ಹಾಗಾಗಿ ಕೆಟಲಿಟಿಕ್ ಚೇಂಬರಿಂದ ಮುಂದೆ ಬಂದಿರೋಂಥದ್ರಲ್ಲಿ ಡೈನೈಟ್ರೋಜನ್ ಇದೆ, ಹೈಡ್ರೋಜನ್ ಇದೆ, ಅಮೋನಿಯಾ ಇದೆ. ನೋಡಿ, ಈ ಕೆಟಲಿಟಿಕ್ ಚೇಂಬರ್ಗಿಂತ ಹಿಂದೆ ಅದಕ್ಕೂ ಮುಂಚೆ ಗ್ಯಾಸಸ್ಸು ನಿಮಗೆ ಡೈನೈಟ್ರೋಜನ್, ಹೈಡ್ರೋಜನ್ H2 N2 2 ಇರುತ್ತೆ. ಈ ಕೆಟಲಿಟಿಕ್ ಚೇಂಬರ್ ಮುಗಿದು ಮುಂದಕ್ಕೆ ಹೋಗೋವಾಗ N2 H2 NH3 3 ಇದೆ. ಅಂದರೆ ಕೆಟಲಿಟಿಕ್ ಚೇಂಬರ್ನಲ್ಲಿ ಇನ್ ಪ್ರೆಸೆನ್ಸ್ ಆಫ್ ಕೆಟಲಿಸ್ಟು ಕಾಂಪ್ರೆಸ್ಡ್ ಗ್ಯಾಸಸ್ಗೆ ಟೆಂಪರೇಚರ್ ಮೇಂಟೈನ್ ಮಾಡಿದ ತಕ್ಷಣ ಡೈನೈಟ್ರೋಜನ್ನು ಹೈಡ್ರೋಜನ್ನು ಕಂಬೈನ್ ಆಗಿ ಅಮೋನಿಯಾ ಫಾರ್ಮೇಷನ್ ಆಗಿದೆ. ಫಾರ್ವರ್ಡ್ ರಿಯಾಕ್ಷನ್ ಇದು. ಅದೇ ರೀತಿ ಬ್ಯಾಕ್ವರ್ಡ್ ರಿಯಾಕ್ಷನ್ ಇರೋದ್ರಿಂದ N2 H2 ರಿಯಾಕ್ಷನಲ್ಲಿ ಉಳ್ಕೊಂಡಿದೆ.
ಸೊ ಪ್ರೊಡಕ್ಟ್ಸು ಇದೆ, ರಿಯಾಕ್ಟೆಂಟ್ಸು ಇದೆ. ಸೊ ಬಂದಿರತಕ್ಕಂಥ ಮಿಕ್ಸ್ಚರ್ ಆಫ್ N2H2 NH3 ಗ್ಯಾಸಸ್ನ ನೆಕ್ಸ್ಟ್ ನಾನು ಒಂದು ಅಂದರೆ ಸರ್ಕ್ಯುಲರ್ ಕಾಯಿಲ್ ಥರ ಇರ್ತಕ್ಕಂಥ ಒಂದು ಟ್ಯೂಬ್ನಲ್ಲಿ ಪಾಸ್ ಮಾಡಿದ್ದೀನಿ. ಅದನ್ನು ಕಂಡೆನ್ಸರ್ಸ್ ಅಂತ ಕರೀತಾರೆ. ಆ ಕಂಡೆನ್ಸರ್ಸ್ನಲ್ಲಿ ವಾಟರ್ನ ಪಾಸ್ ಮಾಡಿಬಿಟ್ಟು ಟೆಂಪರೇಚರ್ನ ಡಿಕ್ರೀಸ್ ಮಾಡ್ತಾರೆ. ಒನ್ಸ್ ದ ಟೆಂಪರೇಚರ್ ಇಸ್ ಡಿಕ್ರೀಸಸ್, ಅಮೋನಿಯಾ ಗೆಟ್ಸ್ ಲಿಕ್ವಿಫೈಡ್. ಸೊ ಡೈನೈಟ್ರೋಜನ್, ಹೈಡ್ರೋಜನ್, ಅಮೋನಿಯಾ 3 ಗೇಸಿಯಸ್ ಸ್ಟೇಟಲ್ಲಿ ಇತ್ತು. ಅದನ್ನು ಈ ಕಂಡೆನ್ಸರ್ ಟ್ಯೂಬ್ನಲ್ಲಿ ಪಾಸ್ ಮಾಡಿದ ತಕ್ಷಣ ಟೆಂಪರೇಚರ್ ಡಿಕ್ರೀಸ್ ಆಯಿತು, ಅಮೋನಿಯಾ ಗ್ಯಾಸ್ ಮಾತ್ರ ಲಿಕ್ವಿಫಿಕೇಷನ್ ಆಗುತ್ತೆ. ಆದರೆ ನೈಟ್ರೋಜನ್ನು, ಹೈಡ್ರೋಜನ್ನು ಗೇಸಿಯಸ್ ಸ್ಟೇಟಲ್ಲೇ ಇರುತ್ತೆ. ಅದು ಎಸ್ಕೇಪ್ ಆಗಿ ಮತ್ತೆ ಮೇಲ್ಗಡೆ ಹೋಗುತ್ತೆ. ತೋರಿಸಿದ್ದೀನಿ ನಾನು ಲಾಸ್ಟಲ್ಲಿ ಫ್ಲೋ ಚಾರ್ಟಲ್ಲಿ ರೆಪ್ರೆಸೆಂಟ್ ಮಾಡಿದ್ದೀವಿ. ಸೊ ಅಪ್ವರ್ಡ್ ಡೈರೆಕ್ಷನ್ ಬರೆದ್ಬಿಟ್ಟು ಕೆಳಗಡೆ N2 ಮತ್ತು H2 ಅಂತ ಬರೆದಿದ್ದೀನಿ. ದಟ್ ಇಂಡಿಕೇಟ್ಸ್ ಸೊ ಕೆಟಲಿಟಿಕ್ ಚೇಂಬರಿಂದ ಆಚೆ ಬಂದಿರತಕ್ಕಂಥ N2H2 NH3 ಮೂರರಲ್ಲೂ ಲಿಕ್ವಿಡ್ ಅಮೋನಿಯಾ ಮಾತ್ರ ಲಿಕ್ವಿಫೈ ಆಗಿಬಿಟ್ಟು ಆಚೆ ಉಳಿತು. ಆದರೆ ಡೈನೈಟ್ರೋಜನ್ನು, ಡೈಹೈಡ್ರೋಜನ್ನು ಗೇಸಿಯಸ್ ಸ್ಟೇಟಲ್ಲೇ ಇದ್ದಿದ್ದರಿಂದ ಅದು ಎಸ್ಕೇಪ್ ಆಗಿ ಆಚೆ ಹೋಗ್ತಾ ಇದೆ. ಆ ಎಸ್ಕೇಪ್ ಆಗಿ ಆಚೆ ಹೋಗಿರ್ತಕ್ಕಂಥ N2H2 ಗ್ಯಾಸ್ನ ಮತ್ತೆ ಪಂಪಿಗೆ ಪಾಸ್ ಮಾಡಿದ್ದಾರೆ. ಪಂಪ್ ಏನು ಮಾಡುತ್ತೆ, ಮತ್ತೆ ಈ ಗ್ಯಾಸಸ್ನ ಕೆಟಲಿಟಿಕ್ ಚೇಂಬರ್ಗೆ ಕಳಿಸುತ್ತೆ. ಮತ್ತೆ ಕೆಟಲಿಟಿಕ್ ಚೇಂಬರಲ್ಲಿ N2H2 ರಿಯಾಕ್ಟ್ ಆಗಿ ಮತ್ತೆ ಅಮೋನಿಯಾ ಬರುತ್ತೆ. ಆ ಅಮೋನಿಯಾನ ಮತ್ತೆ ಕಂಡೆನ್ಸರ್ ಟ್ಯೂಬ್ನಲ್ಲಿ ಹಾಕಿದಾಗ ಲಿಕ್ವಿಡ್ ಅಮೋನಿಯಾ ಆಗುತ್ತೆ. ಅಂದರೆ ಇಲ್ಲಿ ಏನು ನೀವು 3:1 ರೇಷಿಯೋನಲ್ಲಿ ಡೈನೈಟ್ರೋಜನ್ ಪಾಸ್ ಮಾಡಿದಿರಿ, ಎಲ್ಲ ಗ್ಯಾಸಸ್ಸು ಕೂಡ ಅಮೋನಿಯಾ ಆಗಿ ಕನ್ವರ್ಟ್ ಆಗುತ್ತೆ. ಸೈಕ್ಲಿಕ್ ಪ್ರೋಸೆಸ್ ಆಗ್ತಾನೆ ಇರುತ್ತೆ. ಇಲ್ಲಿಂದ ಒನ್ಸ್ ಆಚೆ ಒಳಗೆ ಬಂದಿರತಕ್ಕಂಥ ಗ್ಯಾಸು ಫಸ್ಟ್ ಕಾಂಪ್ರೆಷನ್ ಆಗಿಬಿಟ್ಟು ಕೆಟಲಿಟಿಕ್ ಚೇಂಬರಲ್ಲಿ ರಿಯಾಕ್ಟ್ ಆಗಿ ಅಮೋನಿಯಾ ಬಂದು ಲಿಕ್ವಿಡ್ ಅಮೋನಿಯಾ ಸಪ್ರೇಟ್ ಆಗಿ ಅನ್ರಿಯಾಕ್ಟೆಡ್ ಅಥವಾ ಬ್ಯಾಕ್ವರ್ಡ್ ರಿಯಾಕ್ಷನಿಂದ ಇರ್ತಕ್ಕಂಥ N2H2 ಮತ್ತೆ ಪಂಪಿಗೆ ಹೋಗಿ ಪಂಪಿಂದ ಮತ್ತೆ ಕೆಟಲಿಟಿಕ್ ಚೇಂಬರಿಗೆ ಬರುತ್ತೆ. ಕೆಟಲಿಟಿಕ್ ಚೇಂಬರಲ್ಲಿ ರಿಯಾಕ್ಟ್ ಆಗಿ ಮತ್ತೆ ಅಮೋನಿಯಾ ಬರುತ್ತೆ. ಅಮೋನಿಯಾ ಬಂದಿರೋದು ಮತ್ತೆ ಲಿಕ್ವಿಫೈ ಆಗುತ್ತೆ. ಮತ್ತೆ ಅನ್ರಿಯಾಕ್ಟೆಡ್ N2H2 ಪಂಪಿಗೆ ಹೋಗುತ್ತೆ. ಪಂಪಿಂದ ಮತ್ತೆ ಕೆಟಲಿಟಿಕ್ ಚೇಂಬರಿಗೆ ಬರುತ್ತೆ. ಈ ರೀತಿ ಸೈಕ್ಲಿಕ್ ಪ್ರೋಸೆಸ್ ನಡೆದು ಸೊ ವಾಟ್ ಎವರ್ ದ ಡೈಹೈಡ್ರೋಜನ್, ಡೈನೈಟ್ರೋಜನ್ ಪಾಸ್ಡ್ ಇನ್ ಟು ಇನ್ಲೆಟ್ಸ್, all are converted into ammonia. So this is the complete flow chart of the Haber's process. I told you children's preparation of ammonia by Haber's process is one of the important question for your PU examination for 3 marks. It consists of 3 parts. First part is reaction part, second part is optimum condition part, third part is flow chart. Each part contains 1 mark. ಸೊ ರಿಯಾಕ್ಷನ್ ಪಾರ್ಟಲ್ಲಿ ಡೈನೈಟ್ರೋಜನ್ನು, ಡೈಹೈಡ್ರೋಜನ್ನು ಕಂಬೈನ್ ಆಗಿ ಅಮೋನಿಯಾ ಬರುತ್ತೆ. ಡೆಲ್ಟಾ H ವ್ಯಾಲ್ಯೂ ಬರೀಬೇಕು. ದಟ್ ಈಸ್ -46.1 kJ/mol. ನಾನು ನಿಮಗೆ ಫಸ್ಟ್ PUCನಲ್ಲೇ ತಿಳಿಸ್ಕೊಟ್ಟಿದ್ದೀನಿ. ಯಾವುದೇ ಒಂದು ರಿವರ್ಸಿಬಲ್ ರಿಯಾಕ್ಷನ್ ಪಕ್ಕ ಡೆಲ್ಟಾ H ವ್ಯಾಲ್ಯೂ ಬರೆದಿದ್ರೆ ಅದು ಫಾರ್ವರ್ಡಿಗೆ, ಬ್ಯಾಕ್ವರ್ಡಿಗಲ್ಲ. ಆ ಡೆಲ್ಟಾ H ಫಾರ್ವರ್ಡ್ ರಿಯಾಕ್ಷನ್ಗೆ ಇರೋವಂಥದ್ದು ನೆಗೆಟಿವ್ ಇರೋದ್ರಿಂದ ನಾವೇನು ಹೇಳ್ತಾ ಇದ್ದೀವಿ, ಫಾರ್ವರ್ಡ್ ರಿಯಾಕ್ಷನು ಎಕ್ಸೋಥರ್ಮಿಕ್ ಅಂತ ಹೇಳ್ತಾ ಇದ್ದೀವಿ. ಈ ಎಕ್ಸೋಥರ್ಮಿಕ್ ರಿಯಾಕ್ಷನ್, ಫಾರ್ವರ್ಡ್ ರಿಯಾಕ್ಷನ್ನ ಇನ್ಕ್ರೀಸ್ ಮಾಡೋದಕ್ಕೆ ನಾವು ಯಾವ ಪ್ರಿನ್ಸಿಪಲ್ ಬಳಸ್ಕೊಂಡಿದ್ದೀವಿ, ಇಲ್ಲಿ ಲೀ ಚಾಟ್ಲಿಯಸ್ ಪ್ರಿನ್ಸಿಪಲ್ ಬಳಸ್ಕೊಂಡು ಆಪ್ಟಿಮಮ್ ಕಂಡೀಷನ್ಸ್ನ ಮೇಂಟೈನ್ ಮಾಡಿದ್ದೀವಿ. ಇಲ್ಲಿ ಟೆಂಪರೇಚರ್ನ 700, ಪ್ರೆಷರ್ನ 200 ಅಟ್ಮಾಸ್ಫಿಯರಿಕ್ ಪ್ರೆಷರು, ಕೆಟಲಿಸ್ನ ಐರನ್ ಆಕ್ಸೈಡ್ ಪ್ಲಸ್ ಸ್ಮಾಲ್ ಅಮೌಂಟ್ಸ್ ಆಫ್ ಅಲ್ಯೂಮಿನಾ ಆ್ಯಂಡ್ ಪೊಟ್ಯಾಷಿಯಮ್ ಆಕ್ಸೈಡ್ನ ಬಳಸ್ಕೊಂಡಿದ್ದೀವಿ. ಇಲ್ಲಿ ಯೂಸ್ ಮಾಡ್ತಕ್ಕಂಥ ಪೊಟ್ಯಾಷಿಯಮ್ ಆಕ್ಸೈಡ್ K2O ಪ್ರಮೋಟರ್ ಆಗಿ ಬಿಹೇವ್ ಮಾಡುತ್ತೆ. ಸೊ ಫ್ಲೋ ಚಾರ್ಟ್ ಬಂದು ಈ ರೀತಿ ಇದೆ. 2 ಇನ್ಲೆಟ್ ಇದ್ದಾವೆ, ಡೈನೈಟ್ರೋಜನ್ ಮತ್ತು ಡೈಹೈಡ್ರೋಜನ್. ಸೊ 3:1 ರೇಷಿಯೋದಲ್ಲಿ ಪಾಸ್ ಮಾಡಿದಿರಿ. ಕಾಂಪ್ರೆಷರಲ್ಲಿ ಪ್ರೆಷರ್ ಅಪ್ಲೈ ಮಾಡಿದಿರಿ. ಕೆಟಲಿಟಿಕ್ ಚೇಂಬರಲ್ಲಿ ಕೆಟಲಿಸ್ಟ್ ಆ್ಯಡ್ ಮಾಡಿದಿರಿ. ಟೆಂಪರೇಚರ್ನ ಮೇಂಟೈನ್ ಮಾಡಿದಿರಿ. ಮಿಕ್ಸರ್ ಆಫ್ ಗ್ಯಾಸಸ್ ಬರುತ್ತೆ, ಅದರಿಂದ ಲಿಕ್ವಿಡ್ ಅಮೋನಿಯಾ ಮಾತ್ರ ಸಪ್ರೇಟ್ ಮಾಡ್ತೀರಿ. ಅನ್ರಿಯಾಕ್ಟೆಡ್ N2H2 ಮತ್ತೆ ಆಚೆ ಹೋಗಿ ಪಂಪಿಗೆ ಹೋಗುತ್ತೆ. ಪಂಪಿಂದ ಮತ್ತೆ ಕೆಟಲಿಟಿಕ್ ಚೇಂಬರಿಗೆ ಬರುತ್ತೆ. ಕೆಟಲಿಟಿಕ್ ಚೇಂಬರಿಂದ ಮತ್ತೆ ಪಂಪಿಗೆ ಹೋಗುತ್ತೆ. ಈ ರೀತಿ ಸೈಕ್ಲಿಕ್ ಪ್ರೋಸೆಸ್ ಆಗಿ ಸೊ ಕಂಪ್ಲೀಟಾಗಿ ಡೈನೈಟ್ರೋಜನ್ ಪಾಸ್ ಮಾಡಿರುವಂಥದ್ದು ಅಮೋನಿಯಾ ಆಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಸೊ ದಿಸ್ ಈಸ್ ಹೌ ಇಂಡಸ್ಟ್ರಿಯಲಿ ಆರ್ ಕಮರ್ಷಿಯಲಿ ಇನ್ ದ ಲಾರ್ಜ್ ಸ್ಕೇಲ್ ammonia is prepared by using Haber's process. Students, so I repeat, Haber's process is one of the important PU examination question for 3 marks. So 3 parts: reaction, optimum condition, flow chart. So reaction ಅಲ್ಲಿ ರಿಯಾಕ್ಷನ್ ಬರೀಬೇಕಾಗುತ್ತೆ. N2 + 3H2 ರಿವರ್ಸಿಬಲ್ ರಿಯಾಕ್ಷನ್ ಇರೋದ್ರಿಂದ ಫಾರ್ವರ್ಡ್ ಬ್ಯಾಕ್ವರ್ಡ್ ಎರಡೂ ಇದೆ. 2NH3 ಬಂದಿದೆ. ಸೊ ಡೆಲ್ಟಾ H ವ್ಯಾಲ್ಯೂ -46.1 kJ/mol ಬರೀಬೇಕು.
ಅಲ್ಲೊಂದು ಪಾಯಿಂಟ್ ಬರೀಬೇಕು. ಇಟ್ಸ್ ಎ ರಿವರ್ಸಿಬಲ್ ರಿಯಾಕ್ಷನ್ ಟು ಇನ್ಕ್ರೀಸ್ ದ ಫಾರ್ವರ್ಡ್ ರಿಯಾಕ್ಷನ್ ಅಕಾರ್ಡಿಂಗ್ ಟು ಲೀ ಚಾರ್ಟಿಯರ್ ಪ್ರಿನ್ಸಿಪಲ್ಸ್ ವಿ ಹ್ಯಾವ್ ಟು ಮೇಂಟೈನ್ ದ ಆಪ್ಟಿಮಮ್ ಕಂಡೀಷನ್ಸ್. ಸೊ ಇನ್ ದ ಆಪ್ಟಿಮಮ್ ಕಂಡೀಷನ್ಸ್ 3 ಪಾಯಿಂಟ್ಸ್ ವಿಲ್ ಬಿ ದೇರ್: ಟೆಂಪರೇಚರ್, ಪ್ರೆಷರ್, ಕೆಟಲಿಸ್ಟ್. ಎಷ್ಟು ಟೆಂಪರೇಚರ್ನ ಮೇಂಟೈನ್ ಮಾಡ್ತಿದ್ದೀರಿ? 700. ಎಷ್ಟು ಪ್ರೆಷರ್ನ ಮೇಂಟೈನ್ ಮಾಡ್ತಾಯಿದ್ದೀರಿ? 200 ಅಟ್ಮಾಸ್ಫಿಯರಿಕ್ ಪ್ರೆಷರ್, ಅಥವಾ ಯು ಕ್ಯಾನ್ ಸೇ 200 into 10 power 5 ಪ್ಯಾಸ್ಕಲ್ ಅಥವಾ 20 ಮೆಗಾ ಪ್ಯಾಸ್ಕಲ್. ಸೊ ಕೆಟಲಿಸ್ಟ್ನ ಯಾವ್ದು ಬಳಸ್ತಾ ಇದ್ದೀರಾ? ಐರನ್ ಆಕ್ಸೈಡ್ ಪ್ಲಸ್ ಸ್ಮಾಲ್ ಅಮೌಂಟ್ ಆಫ್ ಅಲ್ಯೂಮಿನಾ ಆ್ಯಂಡ್ ಪೊಟ್ಯಾಷಿಯಮ್ ಆಕ್ಸೈಡ್. ವಾಟ್ ಇಸ್ ದ ರೋಲ್ ಆಫ್ K2O here? It can act as a promoter. So and this is the flow chart of the ammonia, preparation of ammonia by Haber's process. So these are the preparations of ammonia. I repeat, so ammonia is prepared from urea and from ammonical salts, and these ammonical salts upon treating with bases gives ammonia. So these are the laboratory methods to prepare ammonia. And next, industrially ammonia is prepared by using Haber's process. So Haber's process ಅಲ್ಲಿ ಯಾವ ರಿಯಾಕ್ಷನ್ ಇದೆ, ಆಪ್ಟಿಮಮ್ ಕಂಡೀಷನ್ಸ್ ಏನಿದೆ, ಫ್ಲೋ ಚಾರ್ಟ್ ಏನಿದೆ ಅನ್ನೋದನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ದೀಸ್ ಆರ್ ಆಲ್ ದ ಪ್ರಿಪರೇಷನ್ಸ್ ಆಫ್ ಅಮೋನಿಯಾ. ಸೊ ನೆಕ್ಸ್ಟ್ ಪ್ರಾಪರ್ಟೀಸ್ ಆಫ್ ಅಮೋನಿಯಾನ ನೀವು ನೋಡಬೇಕಾಗುತ್ತೆ. ಪ್ರಾಪರ್ಟೀಸ್ ಆಫ್ ಅಮೋನಿಯಾ. So ammonia is a colorless gas. Ammonia is a colorless gas with pungent odor. One of the important characteristic property of ammonia is it is a pungent odor, irritating smell. Zero group analysis ಮಾಡುವಾಗ ಅಮೋನಿಯಾ ಗ್ಯಾಸ್ ನಿಮಗೆ ಬರ್ತಾ ಇದೆ ಅಂತ ಹೆಂಗೆ ತಿಳ್ಕೊಳ್ತೀರಿ? ಪಂಜೆಂಟ್ ಓಡರ್ ಬರೋದ್ರಿಂದ ತಿಳ್ಕೊಳ್ತೀರಿ. ಸೊ ಈ ಅಮೋನಿಯಾ ಗ್ಯಾಸಿನ ಫ್ರೀಸಿಂಗ್ ಪಾಯಿಂಟ್ ನೋಡಿ 198.4 ಕೆಲ್ವಿನ್ ಇದೆ. ಬಾಯ್ಲಿಂಗ್ ಪಾಯಿಂಟ್ ನೋಡಿ 239.7 Kelvin ಇದೆ. So and this particularly ammonia is highly soluble in water. So due to the formation of intermolecular hydrogen bonding, ammonia ಮೇಲೆ ಲೋನ್ ಪೇರ್ ಇದೆ, ವಾಟರ್ನಲ್ಲಿ ಹೈಡ್ರೋಜನ್ ಮೇಲೆ H+ ಪೊಲಾರಿಟಿ ಇದೆ. H+ ಮತ್ತು ಈ ಲೋನ್ ಪೇರ್ಡ್ ನೈಟ್ರೋಜನ್ ಇವೆರಡರ ಮಧ್ಯೆನೂ ಇಂಟ್ರಾಕ್ಷನ್ ಬಂದುಬಿಟ್ಟು ಇಂಟರ್ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್ ಫಾರ್ಮೇಷನ್ ಆಗಿ ಸೊ ಈ ಅಮೋನಿಯಾ ಏನಿದೆ ಇದು ವಾಟರ್ನಲ್ಲಿ ಜಾಸ್ತಿ ಸಾಲ್ಯುಬಲ್ ಆಗುತ್ತೆ. We already discussed so many points regarding ammonia in the covalent bonding chapter itself, chemical bonding chapter itself in the first year. So in the ammonia, nitrogen undergo sp3 hybridization. Even though it undergo sp3 hybridization, so its geometry is not tetrahedral, bond angle is not 109 degree 28 units, but its geometry is pyramidal structure with bond angle 107 degree. So because of repulsion between lone pair and shared pair electrons here or bond pair electrons here, so according to VS EPR theory, so even though ammonia nitrogen undergo sp3 hybridization, its geometry is not tetrahedral, it is pyramidal. Its bond angle is not 109 degree 28 units, but it is 107 degree. So these are some of the physical properties of ammonia. So if you go to the chemical properties of ammonia, so first we will take a reaction with water. I told you ammonia is highly soluble in water. Aqueous solution of ammonia is weak basic in nature. Base is substance which produces OH minus according to Arrhenius concept. So ಅಮೋನಿಯಾನ ವಾಟರ್ ಜೊತೆಗೆ ರಿಯಾಕ್ಟ್ ಮಾಡಿದ ತಕ್ಷಣ ವಾಟರ್ ಡಿವೈಡ್ಸ್ ಇಂಟು H ಪ್ಲಸ್ OH ಮೈನಸ್. ಸೊ ಅಮೋನಿಯಾನಲ್ಲಿ ನೈಟ್ರೋಜನ್ ಮೇಲೆ ಲೋನ್ ಪೇರ್ ಎಲೆಕ್ಟ್ರಾನ್ಸ್ ಇದೆ, ಹಾಗಾಗಿ H ಪ್ಲಸ್ ಅಯಾನ್ಸು ಬೇಗ ಅಮೋನಿಯಾ ಜೊತೆಗೆ ರಿಯಾಕ್ಟ್ ಆಗಿ NH4 ಪ್ಲಸ್ ಅಮೋನಿಯಂ ಅಯಾನ್ ಆಗುತ್ತೆ. ವಾಟರ್ನ H ಪ್ಲಸ್ ಅಮೋನಿಯಾ ಜೊತೆಗೆ ಸೇರಿಕೊಂಡು NH4 ಪ್ಲಸ್ ಆದರೆ ವಾಟರ್ನ OH ಮೈನಸ್ ಹಂಗೆ ಉಳ್ಕೊಳ್ತು ನೋಡಿ ಅಲ್ಲಿ. ಸೊ ದಟ್ಸ್ ವೈ ಐ ಗಿವನ್ ಯು ಒನ್ ಪಾಯಿಂಟ್ ಹಿಯರ್. aqueous solution of ammonia is weak basic in nature due to the formation of hydroxide ion. So NH3 plus H2O, it gives NH4 plus OH minus. Because of formation of this OH minus ion, aqueous solution of ammonia is a base in nature. Not a strong base, it's a weak base. So next is ends ಅಕ್ವಿಯಸ್ ಅಮೋನಿಯಾ. ಯಾಕೆ ಈ ಒಂದು ಬೇಸಿಕ್ ನೇಚರ್ ಇರ್ತಕ್ಕಂಥ ಅಕ್ವಿಯಸ್ ಅಮೋನಿಯಾನ ನಾವೇನಾದರೂ ಮೆಟಲ್ ಸಾಲ್ಟ್ಸ್ ನಾವು ಲ್ಯಾಬಲ್ಲಿ ಮಾಡುವಾಗ ಸಾಲ್ಟ್ ಅನಾಲಿಸಿಸ್ ಮಾಡುವಾಗ ಭಾಳಷ್ಟು ಮೆಟಲ್ ಸಾಲ್ಟ್ಸ್ ತೊಗೊಳ್ತೀವಿ. ಮ್ಯಾಂಗನಸ್ ಸಲ್ಫೇಟು, ಜಿಂಕ್ ಸಲ್ಫೇಟು, ಅಲ್ಯೂಮಿನಿಯಂ ಸಲ್ಫೇಟು, ಕ್ಯಾಲ್ಶಿಯಂ ಕಾರ್ಬೋನೇಟು, ಕ್ಯಾಲ್ಶಿಯಂ ಸಲ್ಫೇಟು. ಸೊ ಇವೆ ಸ್ಟನಸ್ ಕ್ಲೋರೈಡ್ ಸ್ಟ್ರಾನ್ಷಿಯಂ ಕ್ಲೋರೈಡು, ಸ್ಟ್ರಾನ್ಷಿಯಂ ನೈಟ್ರೈಟು, ಬೇರಿಯಂ ಕ್ಲೋರೈಡು, ಬೇರಿಯಂ ನೈಟ್ರೇಟು, ಮೆಗ್ನೀಷಿಯಂ ಸಲ್ಫೇಟು, ಈ ಎಲ್ಲ ಸಾಲ್ಟ್ಸು ಕೂಡ ಮೆಟಲ್ ಸಾಲ್ಟ್ಸೇ. ಮೆಟಲ್ ಇದೆ
ಒಂದು ನೆಗೆಟಿವ್ ಅಯಾನ್ ಇದೆ, ಅಯಾನಿಕ್ ನೇಚರ್ ಇರುತ್ತೆ. ಈ ಮೆಟಲ್ ಸಾಲ್ಟ್ಸ್ನ ನೀವು ಅಕ್ವಿಯಸ್ ಅಮೋನಿಯಾ ಬೇಸಿಕ್ ನೇಚರ್ ಇರ್ತಕ್ಕಂಥ OH ಮೈನಸ್ ಅಯಾನ್ ಇರ್ತಕ್ಕಂಥ ಅಕ್ವಿಯಸ್ ಅಮೋನಿಯಾ ಜೊತೆಗೆ ರಿಯಾಕ್ಟ್ ಮಾಡಿದ ತಕ್ಷಣ ನಿಮಗೆ ಪ್ರಿಸಿಪಿಟೇಟ್ಸ್ ಫಾರ್ಮೇಷನ್ ಆಗಿ ಸೊ ಈ ರ್ಯಾಡಿಕಲ್ ಇದೆ ಅಂತ ನಿಮಗೆ ಕನ್ಫರ್ಮ್ ಆಗುತ್ತೆ. ಸೊ ಬೇಸಿಕ್ ರ್ಯಾಡಿಕಲ್ ಐಡೆಂಟಿಫಿಕೇಷನ್ ಮಾಡುವಾಗ ನೀವು ಕೂಡ ಇದನ್ನೇ ಮಾಡಿಸ್ತೀರಿ. ನೀವು ಆಲ್ರೆಡಿ ನೋಡಿರ್ಬೋದು, ಅಮೋನಿಯಂ ಕ್ಲೋರೈಡ್, ಅಮೋನಿಯಂ ಹೈಡ್ರಾಕ್ಸೈಡ್ ಎರಡೂ ಜಾಸ್ತಿ ಆಗ್ತೀರಿ ಅಲ್ಲಿ, ಆಗ ನಿಮಗೆ ರೆಸ್ಪೆಕ್ಟಿವ್ ಪ್ರಿಸಿಪಿಟೇಟ್ ಬರ್ತಾ ಹೋಗುತ್ತೆ ಗ್ರೂಪ್ ವೈಸು. ಸೊ ಇಲ್ಲೂ ಅದನ್ನೇ ನಾನು ಹೇಳ್ತಾ ಇರೋದು, ಯಾವುದೇ ಒಂದು ಮೆಟಲ್ ಸಾಲ್ಟ್ಸ್ನ ಅಕ್ವಿಯಸ್ ಅಮೋನಿಯಾ ಜೊತೆಗೆ ನೀವು ರಿಯಾಕ್ಟ್ ಮಾಡಿದ ತಕ್ಷಣ ನಿಮಗೆ ಪ್ರಿಸಿಪಿಟೇಟ್ಸ್ ಫಾರ್ಮೇಷನ್ ಆಗುತ್ತೆ. ಸೊ ಯಾವ ರೀತಿ ಫಾರ್ಮೇಷನ್ ಆಗುತ್ತೆ, ಯಾಕೆ ಈ ಪ್ರಿಸಿಪಿಟೇಟ್ಸ್ ಫಾರ್ಮೇಷನ್ ಆಗುತ್ತೆ ಅಂದರೆ ಅಲ್ಲಿ ರೆಸ್ಪೆಕ್ಟಿವ್ ಹೈಡ್ರಾಕ್ಸೈಡ್ಸ್ ಬಂದಿರ್ಬೋದು ಅಥವಾ ಹೈಡ್ರೇಟೆಡ್ ಆಕ್ಸೈಡ್ಸ್ ಬಂದಿರ್ಬೋದು. ಹಾಗಾಗಿ ಇಲ್ಲೊಂದು ಪಾಯಿಂಟ್ ಬರ್ತಿದ್ದೀನಿ ನಾನು, ಎನ್ಸ್ ಅಕ್ವಿಯಸ್ ಅಮೋನಿಯಾ ರಿಯಾಕ್ಟ್ಸ್ ವಿತ್ ಮೆಟಲ್ ಸಾಲ್ಟ್ಸ್ ಗಿವಿಂಗ್ ಪ್ರಿಸಿಪಿಟೇಟ್ ಆಫ್ ಹೈಡ್ರಾಕ್ಸೈಡ್ಸ್ ಆರ್ ಹೈಡ್ರೇಟೆಡ್ ಆಕ್ಸೈಡ್ಸ್. ಹೈಡ್ರಾಕ್ಸೈಡ್ಸ್ ಅಂದರೆ OH ಮೈನಸ್ ಇರೋದು, ಹೈಡ್ರೇಟೆಡ್ ಆಕ್ಸೈಡ್ಸ್ ಅಂದರೆ ವಾಟರ್ ಮಾಲಿಕ್ಯೂಲ್ ಡೆಫಿನೆಟ್ ಆಗಿ ಆಕ್ಸೈಡ್ಸ್ಗೆ ಬಾಂಡ್ ಆಗಿರುವಂಥದ್ದು. ಸೊ ನೋಡೋಣ ಎಕ್ಸಾಂಪಲ್ಸ್ ತೊಗೊಳ್ಳೋದಾದರೆ, ಜಿಂಕ್ ಸಲ್ಫೇಟ್ ಈಸ್ ಎ ಮೆಟಲ್ ಸಾಲ್ಟ್ಸ್. ಐ ಟೇಕನ್ ಪರ್ಟಿಕ್ಯುಲರ್ಲಿ ಜಿಂಕ್ ಸಲ್ಫೇಟ್ ಬಿಕಾಸ್ ಇಟ್ ಈಸ್ ಗಿವನ್ ಇನ್ ದ NCERT ಟೆಕ್ಸ್ಟ್ ಬುಕ್. ಸೊ ಈ ಜಿಂಕ್ ಸಲ್ಫೇಟ್ ಅನ್ನೋ ಮೆಟಲ್ ಸಾಲ್ಟು ಅಮೋನಿಯಂ ಹೈಡ್ರಾಕ್ಸೈಡ್ ಜೊತೆಗೆ ರಿಯಾಕ್ಟ್ ಆಗಿದ ತಕ್ಷಣ ಸಲ್ಫೇಟು ಅಮೋನಿಯಂ ಅಯಾನು ಕಂಬೈನ್ ಆಗಿ ಅಮೋನಿಯಂ ಸಲ್ಫೇಟ್ ಆಗಿ ಹೈಡ್ರಾಕ್ಸೈಡ್ OH ಮೈನಸ್ ಜಿಂಕ್ ಕಂಬೈನ್ ಆಗಿ ಜಿಂಕ್ ಹೈಡ್ರಾಕ್ಸೈಡ್ ZnOH ಟೇಕನ್ ಟ್ವೈಸ್ ಬಂದಿದೆ. ಸೊ ಈ ಜಿಂಕ್ ಹೈಡ್ರಾಕ್ಸೈಡ್ ಏನು ಬಂದಿದೆ ಇದು ಪ್ರೆಸಿಪಿಟೇಟ್ ಕೆಳಗಡೆ ಸೆಟ್ಲ್ ಆಗುತ್ತೆ. ಯಾವ ಕಲರ್ ಪ್ರೆಸಿಪಿಟೇಟ್ ಇದು? ವೈಟ್ ಕಲರ್ ಪ್ರೆಸಿಪಿಟೇಟ್ ಆಗಿರುತ್ತೆ. So when a metal salt zinc sulfate reacts with aqueous ammonia ammonium hydroxide, it gives a white precipitate. Similarly iron chloride ತಗೊಳ್ಳಿ, ಇದನ್ನು ಅಮೋನಿಯಂ ಹೈಡ್ರಾಕ್ಸೈಡ್ ಅಕ್ವಿಯಸ್ ಅಮೋನಿಯಾ ಜೊತೆಗೆ ರಿಯಾಕ್ಟ್ ಮಾಡಿದ ತಕ್ಷಣ ನಿಮಗೆ ಹೈಡ್ರೇಟೆಡ್ ಆಕ್ಸೈಡ್ ನೋಡಿ ಅಲ್ಲಿ Fe2O3.XH2O. Fe2O3 ಅನ್ನೋದು ಫೆರಿಕ್ ಆಕ್ಸೈಡ್, ಅದು ಐರನ್ ಆಕ್ಸೈಡು. ಸೊ .XH2O ಅನ್ನೋದು ಆಲ್ರೆಡಿ ಹೈಡ್ರೇಟೆಡ್, ಡೆಫಿನೆಟ್ ನಂಬರ್ ಆಫ್ ವಾಟರ್ ವಿಲ್ ಬಿ ಪ್ರೆಸೆಂಟ್ in the salt itself, in that oxide itself. This is what hydrated oxide. So I told you very clearly, ammonia reacts with a water, it forms a OH minus ion, hence it is a weak base. This weak basic aqueous ammonia reacts with metal salts, it gives precipitate of hydroxides or hydrated oxides. Zinc sulfate ಜೊತೆಗೆ ಹೈಡ್ರಾಕ್ಸೈಡ್ precipitate ಬಂದಿದೆ, ಐರನ್ ಕ್ಲೋರೈಡ್ ಜೊತೆಗೆ ಅದರಲ್ಲಿ ಫೆರಿಕ್ ಕ್ಲೋರೈಡ್ ಜೊತೆಗೆ ಹೈಡ್ರೇಟೆಡ್ ಆಕ್ಸೈಡ್ ಬಂದಿದೆ. ಈ ಫೆರಿಕ್ ಆಕ್ಸೈಡ್ ಏನಿದೆ ಹೈಡ್ರೇಟೆಡ್ ವಾಟರ್ ಏನಿದೆ ಇದು ಬ್ರೌನ್ ಪ್ರೆಸಿಪಿಟೇಟ್ ಆಗಿರುತ್ತೆ. ಜಿಂಕ್ ಹೈಡ್ರಾಕ್ಸೈಡ್ ಏನು ಬಂದಿದೆ ಅದು ವೈಟ್ ಪ್ರೆಸಿಪಿಟೇಟ್ ಆಗಿರುತ್ತೆ. ಸೊ ಅಕ್ವಿಯಸ್ ಅಮೋನಿಯಾ ಈಸ್ ವೀಕ್ ಬೇಸಿಕ್ ಇನ್ ನೇಚರ್. ವೆನ್ ದಿಸ್ ರಿಯಾಕ್ಟ್ಸ್ ವಿತ್ metal salts it gives a precipitate of respective hydroxides or hydrated oxides. ಸೊ ನೆಕ್ಸ್ಟ್ ಪ್ರಾಪರ್ಟಿನ ನೀವು ನೋಡೋದಾದರೆ, ಸೊ ಅಮೋನಿಯಾನಲ್ಲಿ ನಾನು ಆಲ್ರೆಡಿ ಸ್ಟ್ರಕ್ಚರ್ ತೋರಿಸಿದ್ದೆ ನಿಮಗೆ. ಸ್ಟ್ರಕ್ಚರ್ ಆಫ್ ಅಮೋನಿಯಾನಲ್ಲಿ 3 ಹೈಡ್ರೋಜನ್ಸ್ ಇದೆ, ನೈಟ್ರೋಜನಿಗೆ 1 ಲೋನ್ ಪೇರ್ ಎಲೆಕ್ಟ್ರಾನ್ ಇದೆ. ಲೋನ್ ಪೇರ್ ಡೋನಾರ್ಸ್ ಏನಿದ್ದಾವೆ ಅವು ಲೆವಿಸ್ ಬೇಸಸ್ ಆಗಿ ಬಿಹೇವ್ ಮಾಡುತ್ತೆ. ಸೊ ಹಿಯರ್ ಆಲ್ಸೋ ದಿಸ್ ಅಮೋನಿಯಾ ಕ್ಯಾನ್ ಆ್ಯಕ್ಟ್ಸ್ ಆಸ್ ಎ ಲೆವಿಸ್ ಬೇಸ್ ಇನ್ ನೇಚರ್. ಆ ಲೆವಿಸ್ ಬೇಸಿಕ್ ನೇಚರ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಕೆಲವೊಂದು ಎಕ್ಸಾಂಪಲ್ಸ್ ಕೊಟ್ಟಿದ್ದಾನೆ ಇಲ್ಲಿ. ಸೊ ಇಲ್ಲಿ ಅಮೋನಿಯಾ ಏನು ಲೋನ್ ಪೇರ್ ಎಲೆಕ್ಟ್ರಾನ್ ಇದೆ ಅದನ್ನು ಡೊನೇಟ್ ಮಾಡಿ ಒಂದು ಕೋಆರ್ಡಿನೇಟ್ ಬಾಂಡ್ನ ಫಾರ್ಮೇಷನ್ ಮಾಡಿಕೊಳ್ಳುತ್ತೆ, ಅಥವಾ ಕೋಆರ್ಡಿನೇಷನ್ ಕಾಂಪೌಂಡ್ಸ್ನೂ ಇದು ಫಾರ್ಮೇಷನ್ ಮಾಡೋ ಕೆಪಾಸಿಟಿ ಇದೆ. ಇದನ್ನು ಲಿಗ್ಯಾಂಡ್ ಅಂತಲೂ ನಾವು ಕರಿತೀವಿ. ಸೊ ನ್ಯೂಟ್ರಲ್ ಲಿಗ್ಯಾಂಡ್ ಅಂತಲೂ ನಾವು ಕರಿತೀವಿ. ಸೊ ಇದು ನಿಮಗೆ ಕೋಆರ್ಡಿನೇಷನ್ ಕಾಂಪೌಂಡಲ್ಲಿ ನಿಮಗೆ ರಿಪೀಟ್ ಆಗುತ್ತೆ. ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅನ್ನೋ ಚಾಪ್ಟರ್ನಲ್ಲಿ ಅಲ್ಲಿ ನಾನು ಈ ಲಿಗ್ಯಾಂಡ್ ಅಂದರೆ ಏನು ಅವನ್ನೆಲ್ಲ ಅದರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡ್ತೀನಿ. ಸೊ ಇಲ್ಲಿ ಇನ್ನೊಂದು ಕೆಮಿಕಲ್ ಪ್ರಾಪರ್ಟಿ ಆಫ್ ಅಮೋನಿಯಾನ ನೀವು ನೋಡೋದಾದರೆ, so due to the presence of lone pair electrons on the nitrogen atom in ammonia, ಅಮೋನಿಯಾನಲ್ಲಿ ಇರ್ತಕ್ಕಂಥ ಲೋನ್ ಪೇರ್ ಎಲೆಕ್ಟ್ರಾನ್ ನೈಟ್ರೋಜನ್ ಮೇಲೆ ಏನಿದೆ, ಸೊ ಆ ಲೋನ್ ಪೇರ್ ಎಲೆಕ್ಟ್ರಾನ್ನ ಇದು ಬೇರೆ ಒಂದು ಮೆಟಲ್ ಅಯಾನ್ ಜೊತೆಗೆ ಡೊನೇಟ್ ಮಾಡಿ ಕೋಆರ್ಡಿನೇಷನ್ ಬಾಂಡ್ ಫಾರ್ಮೇಷನ್ ಮಾಡಿಕೊಳ್ಳುತ್ತೆ. ಹಾಗಾಗಿ ಐ ರಿಟರ್ನ್ ಇಯರ್ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಲೋನ್ ಪೇರ್ ಎಲೆಕ್ಟ್ರಾನ್ ಆನ್ ದ ನೈಟ್ರೋಜನ್ ಆಟಮ್ ಇನ್ ಅಮೋನಿಯಾ, it can act as a Lewis base. Lone pair donors are called Lewis bases. And it forms some complexes with transition metals. D block elements are nothing but transition metals. 3D series, 4D series, 5D series ಅಂತ ಬರುತ್ತೆ. ಆ D block elements ಚಾಪ್ಟರ್ ಎಕ್ಸ್ಪ್ಲೇನ್ ಮಾಡುವಾಗ ನಾನು ಪಾಠ ಮಾಡ್ತೀನಿ. ಸೊ ರಿಮೆಂಬರ್, ಒನ್ ಆಫ್ ದ ಟ್ರಾನ್ಸಿಷನ್ ಮೆಟಲ್ ನಾನು ತೊಗೊಂಡಿರುವಂಥದ್ದು Cu+2 ಕಾಪರ್ ಸಲ್ಫೇಟ್, ಬ್ಲೂ ಕಲರ್ ಇರುತ್ತೆ. ಅದರಲ್ಲಿ ಕಾಪರಿನ ಆಕ್ಸಿಡೇಷನ್ ನಂಬರ್ +2, Cu+2 ಬ್ಲೂ ಕಲರ್ ಇರ್ತಕ್ಕಂಥ ಒಂದು ಅಯಾನು
ಅಮೋನಿಯಾ ಜೊತೆಗೆ ರಿಯಾಕ್ಟ್ ಮಾಡಿದ ತಕ್ಷಣ ಕಿಪ್ರ್ ಅಮೋನಿಕಲ್ ಸಾಲ್ಟ್, ಸೊ ಟೆಟ್ರಾ ಅಮೈನ್ ಕಾಪರ್ 2 ಸಲ್ಫೇಟ್ ಅಥವಾ ಟೆಟ್ರಾ ಅಮೈನ್ ಕಾಪರ್ 2 ಕಾಂಪ್ಲೆಕ್ಸ್ ಬರುತ್ತೆ. CuNH3 ಟೇಕನ್ 4 ಟೈಮ್ಸ್ ಓವರ್ ಆಲ್ +2. ಈ ಸ್ಕ್ವೇರ್ ಬ್ರಾಕೆಟ್ ಬರೆದು ಏನು ಬರೆದಿದ್ದೀನಿ ಇಲ್ಲಿ ಅದು ಕಾಂಪ್ಲೆಕ್ಸ್ ಕಾಂಪೌಂಡ್, ಕೋಆರ್ಡಿನೇಷನ್ ಕಾಂಪೌಂಡ್ ಅಂತ ಕರಿತೀವಿ. ಇದರಲ್ಲಿ ಕೋಆರ್ಡಿನೇಟ್ ಬಾಂಡ್ ಇರುತ್ತೆ. ಆ ಕೋಆರ್ಡಿನೇಟ್ ಬಾಂಡ್ ಎಲ್ಲಿಂದ ಎಲ್ಲಿಗೆ ಬಂದಿದೆ, ನೈಟ್ರೋಜನ್ ಮೇಲಿರ್ತಕ್ಕಂಥ ಲೋನ್ ಪೇರ್ ಎಲೆಕ್ಟ್ರಾನ್ಸು Cu+2 ಅಯಾನ್ಸಲ್ಲಿ ಇರ್ತಕ್ಕಂಥ ವೇಕೆಂಟ್ ಆರ್ಬಿಟಲ್ಸ್ಗೆ ಡೊನೇಟ್ ಆಗಿಬಿಟ್ಟು ನಿಮಗೆ ಕೋಆರ್ಡಿನೇಷನ್ ಅಥವಾ ಡೇಟಿವ್ ಬಾಂಡ್ ಫಾರ್ಮೇಷನ್ ಆಗಿರುತ್ತೆ. ಸೊ ಈ ಕಾಂಪ್ಲೆಕ್ಸ್ ಫಾರ್ಮೇಷನ್ ಆಗೋದ್ರಿಂದ ಬ್ಲೂ ಕಲರ್ ಇರ್ತಕ್ಕಂಥ ಕಾಪರ್ Cu+2 ಅಯಾನ್ಸ್ ಹೋಗಿ ಡೀಪ್ ಬ್ಲೂ ಕಲರ್ ಬರುತ್ತೆ. ಜನರಲಿ ಕೋಆರ್ಡಿನೇಷನ್ ಕಾಂಪೌಂಡ್ಸಿಗೆ ಒನ್ ಆಫ್ ದ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟಿ ಏನು ಅಂದರೆ ಅವು ಕಲರ್ಸ್ನ ತೋರಿಸ್ತವೆ. ಬಿಕಾಸ್ ಆಫ್ ಡಿ ಟ್ರಾನ್ಸಿಷನ್ ಆಗಿಬಿಟ್ಟು ಸೊ ಅದು ನಿಮಗೆ ಕಲರ್ಸ್ ತೋರಿಸುತ್ತೆ. ಅದನ್ನು ನಿಮಗೆ ಅಲ್ಲಿ ಡಿ ಬ್ಲಾಕ್ ಎಲಿಮೆಂಟ್ಸ್ ಚಾಪ್ಟ್ರಲ್ಲಿ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ. ಸೊ ಟ್ರಾನ್ಸಿಷನ್ ಮೆಟಲ್ಸ್ ಜೊತೆಗೆ ಅಮೋನಿಯಾ ರಿಯಾಕ್ಟ್ ಆದರೆ ರೆಸ್ಪೆಕ್ಟಿವ್ ಕಾಂಪ್ಲೆಕ್ಸಸ್ ಬರುತ್ತೆ. ಕಾಂಪ್ಲೆಕ್ಸಸ್ಗೆ ರೆಸ್ಪೆಕ್ಟಿವ್ ಕಲರ್ಸ್ ಇದೆ. ಇಲ್ಲಿ Cu+2 ಅಯಾನ್ ಜೊತೆಗೆ ರಿಯಾಕ್ಟ್ ಆದರೆ ಅಮೋನಿಯಾ ನಿಮಗೆ ಡೀಪ್ ಬ್ಲೂ ಕಲರ್ ಇರ್ತಕ್ಕಂಥ ಒಂದು ಕಾಂಪ್ಲೆಕ್ಸ್ ಬರುತ್ತೆ. ಯಾವ ಕಾಂಪ್ಲೆಕ್ಸ್ ಅದು? CuNH3 ಟೇಕನ್ 4 ಟೈಮ್ +2. ಸೊ ಟೆಟ್ರಾ ಅಮೈನ್ ಕಾಪರ್ 2 ಕಾಂಪ್ಲೆಕ್ಸ್ ಬರುತ್ತೆ. ಸೊ ಅದೇ ರೀತಿ Ag+ ಒನ್ ಆಫ್ ದ ಟ್ರಾನ್ಸಿಷನ್ ಮೆಟಲ್ Cl- ಜೊತೆಗೆ ರಿಯಾಕ್ಟ್ ಆದರೆ AgCl ವೈಟ್ ಪ್ರೆಸಿಪಿಟೇಟ್ ಬರುತ್ತೆ. ಈ AgCl ವೈಟ್ ಪ್ರೆಸಿಪಿಟೇಟ್ ಬಂದಿರತಕ್ಕಂಥ AgCl ಹೋಗಿ 2NH3 ಅಮೋನಿಯಾ ಜೊತೆಗೆ ರಿಯಾಕ್ಟ್ ಆದರೆ ಇಲ್ಲೂ ಕೂಡ NH3ನಲ್ಲಿ ನೈಟ್ರೋಜನ್ ಮೇಲೆ ಲೋನ್ ಪೇರ್ ಎಲೆಕ್ಟ್ರಾನ್ಸ್ ಇದೆ. ಅವು ಹೋಗಿ Ag+ ಅಲ್ಲಿ ಇರ್ತಕ್ಕಂಥ ವೇಕೆಂಟ್ ಆರ್ಬಿಟಲ್ ಜೊತೆಗೆ ಕೋಆರ್ಡಿನೇಷನ್ ಬಾಂಡ್ ಮಾಡಿಕೊಂಡು ಸೊ ಸಿಲ್ವರ್ ಅಮೋನಿಕಲ್ ಕಾಂಪ್ಲೆಕ್ಸ್ ಬಂದಿದೆ. ಸೊ AgNH3 ಟೇಕನ್ ಟ್ವೈಸ್ Cl. ಸೊ ಈ ಸಿಲ್ವರ್ ಅಮೋನಿಕಲ್ ಕ್ಲೋರೈಡ್ ಏನಿದೆ ಕಾಂಪ್ಲೆಕ್ಸು ಇದು ಕಲರ್ಲೆಸ್ ಕಾಂಪ್ಲೆಕ್ಸ್ ಆಗಿರುತ್ತೆ. ಸೊ ಎಲ್ಲ ಕಾಂಪ್ಲೆಕ್ಸಸ್ಸು ಕಲರೇ ಇರಬೇಕಂತೇನಿಲ್ಲ. ಕೆಲವೊಂದು ಕಲರ್ಲೆಸ್ಸು ಇದ್ದಾವೆ, ಕೆಲವೊಂದು ಕಲರ್ಡು ಇದ್ದಾವೆ. Let me see that point in the coordination compound chapter itself. So these are few chemical properties of ammonia. So if you see the properties of ammonia, so first physical properties na ನೀವು ನೋಡೋದಾದರೆ ಸೊ it's a colorless gas, pungent odor, freezing point to boiling point to highly soluble in water. ಅದರ ಸ್ಟ್ರಕ್ಚರ್, ಅದರಲ್ಲಿ ಎಷ್ಟು ಲೋನ್ ಪೇರ್ ಇದೆ, ಯಾವ ಸ್ಟ್ರಕ್ಚರ್ ಇದೆ, ಯಾವ ಜಿಯೋಮೆಟ್ರಿ ಇದೆ ಅದೆಲ್ಲ ನೋಡಿದ್ರೆ ಇಲ್ಲಿ. ಸೊ ಕೆಮಿಕಲ್ ಪ್ರಾಪರ್ಟೀಸ್ನ ತಗೊಳ್ಳೋದಾದರೆ ಅಕ್ವಿಯಸ್ ಸೊಲ್ಯೂಷನ್ ಆಫ್ ಅಮೋನಿಯಾ ಈಸ್ ವೀಕ್ಲಿ ಬೇಸ್ ಇನ್ ನೇಚರ್ ಬಿಕಾಸ್ ಆಫ್ ಫಾರ್ಮೇಷನ್ ಆಫ್ ಹೈಡ್ರಾಕ್ಸೈಡ್ ಅಯಾನ್ ಆ್ಯಂಡ್ ದಿಸ್ ಅಕ್ವಿಯಸ್ ಅಮೋನಿಯಾ NH4OH. ಸೊ ಮೆಟಲ್ ಸಾಲ್ಟ್ಸ್ ಜೊತೆಗೆ ರಿಯಾಕ್ಟ್ ಮಾಡಿದ ತಕ್ಷಣ ರೆಸ್ಪೆಕ್ಟಿವ್ ಪ್ರೆಸಿಪಿಟೇಟ್ಸ್ ಬರುತ್ತೆ ಡ್ಯೂ ಟು ದ ಫಾರ್ಮೇಷನ್ ಆಫ್ ಹೈಡ್ರಾಕ್ಸೈಡ್ ಆಗಿರ್ಬೋದು ಅಥವಾ ಹೈಡ್ರೇಟೆಡ್ ಆಕ್ಸೈಡ್ಸ್ ಆಗಿರ್ಬೋದು. ಜಿಂಕ್ ಸಲ್ಫೇಟ್ ಜೊತೆಗೆ ಹೈಡ್ರಾಕ್ಸೈಡ್ಸ್ ಪ್ರೆಸಿಪಿಟೇಟ್ ಬಂದಿದೆ, ಜಿಂಕ್ ಹೈಡ್ರಾಕ್ಸೈಡ್. ಸೊ ಫೆರಿಕ್ ಕ್ಲೋರೈಡ್ ಜೊತೆಗೆ ಹೈಡ್ರೇಟೆಡ್ ಆಕ್ಸೈಡ್ ಇರ್ತಕ್ಕಂಥ ಪ್ರೆಸಿಪಿಟೇಟ್ ಫೆರಿಕ್ ಆಕ್ಸೈಡ್ Fe2O3.xH2O ಬಂದಿದೆ. ಸೊ ನೆಕ್ಸ್ಟ್ ಸೊ ಈ ಅಮೋನಿಯಾನಲ್ಲಿ ಲೋನ್ ಪೇರ್ ಎಲೆಕ್ಟ್ರಾನ್ ಇರೋದ್ರಿಂದ ಇಟ್ ಕ್ಯಾನ್ ಡೊನೇಟ್ ಇಟ್ ಆ್ಯಂಡ್ ಇಟ್ ಕ್ಯಾನ್ ಆಕ್ಟ್ಸ್ ಆಸ್ ಲೆವಿ ಸ್ಪೇಸ್ ವೆನ್ ಇಟ್ ರಿಯಾಕ್ಟ್ಸ್ ವಿತ್ ಟ್ರಾನ್ಸಿಷನ್ ಮೆಟಲ್ಸ್ ಫಾರ್ಮಿಂಗ್ ರೆಸ್ಪೆಕ್ಟಿವ್ ಕಾಂಪ್ಲೆಕ್ಸಸ್. ಕಾಪರ್ ಜೊತೆಗೆ ಕಿಪ್ರ್ ಅಮೋನಿಕಲ್ ಕಾಂಪ್ಲೆಕ್ಸ್ ಬಂದಿದೆ, ಸಿಲ್ವರ್ ಜೊತೆಗೆ ಸಿಲ್ವರ್ ಅಮೋನಿಕಲ್ ಕಾಂಪ್ಲೆಕ್ಸ್ ಬಂದಿದೆ. ಸೊ ಕಾಪರ್ ಜೊತೆಗೆ ಬಂದಿರತಕ್ಕಂಥ ಕಾಂಪ್ಲೆಕ್ಸ್ CuNH3 ಟೇಕನ್ 4+2 ಕಾಂಪ್ಲೆಕ್ಸ್ ಬಂದು ಡೀಪ್ ಬ್ಲೂ ಕಲರ್ ಇದೆ. ಸಿಲ್ವರ್ ಜೊತೆಗೆ ಬಂದಿರತಕ್ಕಂಥ AgNH3 ಟೇಕನ್ ಟ್ವೈಸ್ Cl ಕಲರ್ಲೆಸ್ ಕಾಂಪ್ಲೆಕ್ಸ್ ಆಗಿದೆ. ಸೊ ದೀಸ್ ಆರ್ ಫ್ಯೂ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ದ ಅಮೋನಿಯಾ. ಸೊ ಇವತ್ತಿನ ಈ ಒಂದು ಕ್ಲಾಸಲ್ಲಿ ನಾನು ನಿಮಗೆ ಸೊ ಡೈನೈಟ್ರೋಜನ್ ಮತ್ತು ಅಮೋನಿಯಾ ಬಗ್ಗೆ ಡಿಸ್ಕಸ್ ಮಾಡಿದ್ದೀನಿ. ಸೊ ದಯವಿಟ್ಟು ಎಲ್ಲರೂ ಈ ಕ್ಲಾಸ್ನ ಫಾಲೋ ಮಾಡಿ. ಇದು ಪಿ ಬ್ಲಾಕ್ ಎಲಿಮೆಂಟ್ಸಿನ ಎರಡನೇ ಕ್ಲಾಸು. ಮೊದಲನೇ ಕ್ಲಾಸಲ್ಲಿ ಈ ಪಿ ಬ್ಲಾಕ್ ಎಲಿಮೆಂಟ್ಸಿನ ಬಗ್ಗೆ ಇಂಟ್ರೊಡಕ್ಷನ್ ಹೇಳಿದ್ದೀನಿ, 15th ಗ್ರೂಪಿನ ಜನರಲ್ ಡಿಸ್ಕಷನ್ ಮಾಡಿದ್ದೀನಿ. ಸೊ ಈ ಎರಡನೇ ಕ್ಲಾಸಲ್ಲಿ ನಾನು ಡೈನೈಟ್ರೋಜನ್ ಮತ್ತು ಅಮೋನಿಯಾನ ಪ್ರಿಪರೇಷನ್ ಮತ್ತು ಪ್ರಾಪರ್ಟೀಸ್ನ ಡಿಸ್ಕಸ್ ಮಾಡಿದ್ದೀನಿ. ಸೊ ಇಲ್ಲಿ ಇರ್ತಕ್ಕಂಥ ಎಲ್ಲ ಪ್ರಿಪರೇಷನ್ ಪ್ರಾಪರ್ಟೀಸ್ನ ನೀವು NCERT ಬುಕ್ಕಲ್ಲಿ ಓದ್ಕೊಂಡು ನೋಟ್ಸ್ನ ಪ್ರಿಪೇರ್ ಮಾಡಿಕೊಂಡು ಓದ್ಕೊಳ್ಳಿ. ಸೊ ಯಾವುದೇ ಡೌಟ್ ಇದ್ರೂ ನೀವು ನನ್ನ ಹತ್ರ ಶೇರ್ ಮಾಡ್ಕೊಳ್ಳಿ. ಸೊ ನನಗೆ ಕೆಲವೊಬ್ಬರು ಸ್ಟೂಡೆಂಟ್ಸು ಸಜೆಸ್ಟ್ ಕೂಡ ಮಾಡಿದರು, ಸರ್ ಸ್ವಲ್ಪ ಸ್ಲೋ ಆಗಿ ಪಾಠ ಮಾಡಿ ಅಂತ. ಆದಷ್ಟು ನಾನು ಸ್ಲೋ ಆಗಿ ಪಾಠ ಮಾಡೋದಕ್ಕೆ ಇಲ್ಲಿ ಪ್ರಯತ್ನ ಪಟ್ಟಿದ್ದೀನಿ. ಸೊ ದಯವಿಟ್ಟು ನೀವು ಎಲ್ಲ ಪಾಯಿಂಟ್ಸ್ನ ಫಾಲೋ ಮಾಡಬೇಕು, ಈ ಎಲ್ಲ ಪಾಯಿಂಟ್ಸ್ನ ನೋಟ್ಸ್ ಮಾಡ್ಕೊಳ್ಬೇಕು, ಪ್ರಾಕ್ಟೀಸ್ ಮಾಡಬೇಕು. ಅದರಲ್ಲೂ ಪರ್ಟಿಕ್ಯುಲರ್ಲಿ ಇಂಪಾರ್ಟೆಂಟ್ ಕ್ವಶನ್ ಆಗಿರ್ತಕ್ಕಂಥ ಪ್ರಿಪರೇಷನ್ ಆಫ್ ಅಮೋನಿಯಾ ಬೈ ಹೇಬರ್ಸ್ ಪ್ರೊಸೆಸ್ ಏನಿದೆ ಅದು ಇಂಪಾರ್ಟೆಂಟು. ಅದರಲ್ಲಿ ರಿಯಾಕ್ಷನ್ ಪಾರ್ಟು, ಆಪ್ಟಿಮಮ್ ಕಂಡೀಷನ್ ಪಾರ್ಟು, ಫ್ಲೋ ಚಾರ್ಟ್ ಪಾರ್ಟ್ನ ಫಾಲೋ ಮಾಡಿ. ಸೊ ಥ್ಯಾಂಕ್ ಯು. ಐ ವಿಲ್ ಮೀಟ್ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಒನ್ ಮೋರ್ ಕಾಂಪೌಂಡ್ ಆಫ್ ನೈಟ್ರೋಜನ್, ನೈಟ್ರಿಕ್ ಆ್ಯಸಿಡ್ ಮತ್ತು ಆಕ್ಸೈಡ್ಸ್ ಆಫ್ ನೈಟ್ರೋಜನ್ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಸೊ ಕೈಂಡ್ಲಿ ಗೋ ಥ್ರೂ ವಿತ್ ಆಲ್ ದ ಪಾಯಿಂಟ್ಸ್. ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್.